ವೀಕ್ಷಕರೇ ನಮಸ್ಕಾರ. ಹೆಚ್.ಎನ್ ವ್ಯಾಲಿ ನೀರು ಮೂರನೇ ಹಂತದ ಶುದ್ಧೀಕರಣ ಆಗಬೇಕಾ? ನೀವೇನಂತೀರಾ? ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಹೌದು ವೀಕ್ಷಕರೇ, ಹೆಚ್.ಎನ್ ವ್ಯಾಲಿ ನೀರು ಮೂರನೇ ಹಂತದ ಶುದ್ಧೀಕರಣ ಆಗಲೇಬೇಕು ಅಂತ ನಾಳೆ ಬಂದನ್ನು ಹಮ್ಮಿಕೊಂಡಿದ್ದಾರೆ. ಈ ವಿಚಾರವಾಗಿ ನಾವು ಒಂದಷ್ಟು ರೈತರನ್ನ, ಒಂದಷ್ಟು ಜನರನ್ನ ಕೇಳಿ ತಿಳ್ಕೊಳ್ಳೋಣ. ಈ ಬಂದ್ ನಮಗೆ ಸಹಕಾರಿಯಾಗತ್ತಾ? ಮೂರನೇ ಹಂತದಲ್ಲಿ ನೀರು ಶುದ್ಧೀಕರಣ ಆಗೇ ಆಗತ್ತಾ, ಅಥವಾ ಈ ಬಂದ್ ಮಾಡಿರೋದ್ರಿಂದ ಶುದ್ಧೀಕರಣ ಪಕ್ಕಾ ಆಗತ್ತಾ ಆಗೋದಿಲ್ವಾ ಅಂತ ಅವರನ್ನೇ ಕೇಳಿ ತಿಳ್ಕೊಳ್ಳೋಣ. ಬನ್ನಿ ಹೊರಡೋಣ. ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ನಮ್ಮ ಹೆಸರು ಹಾಸ್ಪಿಟಲ್ ಸೀನಪ್ಪನ. ನಾನು ರಿಟೈರ್ಡ್ ಎಂಪ್ಲಾಯೀಸು ಪ್ಲಸ್ ಯೋಗ ಅವರು. ಅದ್ರ ಜೊತೆಗೆ ನಾವು ಅಂತಾರಾಷ್ಟ್ರ ಮಟ್ಟದಲ್ಲಿ 1969 ಪ್ರತಿಷ್ಠಿಸಿರೋ. ಅಂದ್ರೆ ಇವಾಗ ಈ ಪ್ರಶ್ನೆಗೆ ಉತ್ತರ ಕೊಡಕ್ ನೀವೇ ಸರಿ ಅಂತ ಅನ್ಸುತ್ತೆ. ಸರ್, ಈಗ ಏನು ಮೂರನೇ ಹಂತದ ಶುದ್ಧೀಕರಣ ಆಗಬೇಕು ಅಂದ್ಬಿಟ್ಟು ನಾಳೆ ಸ್ವಯಂ ಘೋಷಿತ ಬಂದ್ ಮಾಡ್ತಾ ಇದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ಹಲವು ಸಂಘ ಸಂಸ್ಥೆಗಳು. ಸೊ ನಿಮಗೆ ಏನ್ ಅನ್ಸುತ್ತೆ ಅಂಡ್ ನಿಮ್ಮ ಬೆಂಬಲ? ಎಲ್ಲ ಕ್ರೀಡಾಪಟುಗಳು, ಎಲ್ಲ ಸ್ಟೂಡೆಂಟ್ಸು, ಎಲ್ಲ ರೈತರು, ಎಲ್ಲ ರೀತಿ ವರ್ಗದವರು ಇದಕ್ಕೆ ಬೆಂಬಲ ಕೊಡಲೇಬೇಕು. ಶುದ್ಧೀಕರಣ ಆಗಲೇಬೇಕು. ಇದರಿಂದ ಸಾಕಷ್ಟು ಜನಕ್ಕೆ ರೋಗ ನಿರೋಧಕ ಶಕ್ತಿ ಆಗ್ತಾ ಬರುತ್ತೆ ಅದಕ್ಕೆ. ಸೊ ಈಗ ಏನು ಎರಡು ಹಂತದಲ್ಲಿ ಶುದ್ಧೀಕರಣ ಮಾಡಿದ್ದಾರೆ. ಸೊ ಇದು ಯಾವ ರೀತಿಯಾಗಿ ಸಮಸ್ಯೆ ತಂದೊಡ್ಡಿದೆ ಅಂತ ಅನ್ನೋದು? ಸಾರು, ಅದರಿಂದ ಸಾಕಷ್ಟು ಏನು ಜಾಯಿಂಟ್ ಪೇನ್ಷನ್ ಆಗ್ಬೋದು, ಶುಗರ್ ಆಗ್ಬೋದು, BP ಆಗ್ಬೋದು, ಹಾರ್ಟ್ ಸಮಸ್ಯೆ ಆಗ್ಬೋದು, ಇದನ್ನ ಸಾಕಷ್ಟು ಸಮಸ್ಯೆಗಳು ಆಗ್ತಾನೆ ಇದೆ ಹೊರತು ಇದರಿಂದ ಕಮ್ಮಿ ಆಗಿಲ್ಲ. ಮೂರನೇ ಹಂತ ಶುದ್ಧೀಕರಣ ಆಗಲೇಬೇಕು. ನೀವೀಗ ನಾಳೆ ಬಂದ್ ಆಗ್ತಾ ಇದೆ, ಯಾವ ರೀತಿಯಾದ ಬೆಂಬಲ ಸೂಚಿಸ್ತೀರಾ ನೀವು? ಸರ್, ನಾವು ಕ್ರೀಡಾಪಟುಗಳು, ಯೋಗ ಅವರು, ನಿವೃತ್ತ ನೌಕರರು, ಏನು ಎಲ್ಲ ರೀತಿಯಿಂದ ನಾವು ಅದನ್ನು ಸ್ವಯಂ ಘೋಷಣೆ ಮಾಡಲೇಬೇಕು ಅಂತ ಇದು ಮಾಡಿದ್ವಿ. ಯಾವುದೇ ರೈತರಿಗೆ, ಹಾಲಿಗೆ, ಇಂಥ ಸಾರ್ವಜನಿಕ ತೊಂದರೆ ಆಗೋ ರೀತಿ ಏನು ಮಾಡಬಾರ್ದು ಅಂತ ನನ್ನ ಕಡೆಯಿಂದ ಕಳಕಳಿ ಮನವಿ. ಸರ್, ಈಗೇನು ಮೂರನೇ ಹಂತದ ಶುದ್ಧೀಕರಣದ ವಿಚಾರವಾಗಿ, ಹೆಚ್.ಎನ್ ವ್ಯಾಲಿ ಮೂರನೇ ಹಂತದ ಶುದ್ಧೀಕರಣದ ವಿಚಾರವಾಗಿ ನಾಳೆ ಸ್ವಯಂ ಘೋಷಿತ ಬಂದ್ ಮಾಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ಹಾಗೆ ನಿಮ್ಮ ಬೆಂಬಲ ಹೇಗಿರುತ್ತೆ ಅನ್ನೋದು? ಸರ್, ಮೂರನೇ ಹಂತದ ಶುದ್ಧೀಕರಣ ಮಾಡೋದು ಭಾರಿ ಒಳ್ಳೆಯದು. ಏಕೆಂದರೆ ರೈತರಿಗೆ ಈಗ ಮಾಡ್ತಾ ಇರೋ ಇದು ಒಂದು ವಿಚಾರದಲ್ಲಿ ಒಳ್ಳೆಯದೇ. ಈಗ ಇನ್ನು ಎರಡನೇ ಹಂತ ಮಾಡ್ತಾ ಇದ್ದಾರೆ, ಆದರೂ ಸಹ ಇದು ಇದ್ರಕ್ಕೋಸ್ಕರವಾಗಿ ನೀರು ಅಂತರ್ಜಲಕ್ಕೋಸ್ಕರವಾಗಿ ಮಾಡ್ತಾ ಇರೋದು. ಮೂರನೇ ಹಂತದಿಂದ ಮಾಡಿದ್ರೆ ಒಳ್ಳೆಯದು, ಜನಗಳಿಗೂ ಒಳ್ಳೆಯದು, ಕಾಯಿಲೆ ಬರಲ್ಲ, ಮಾಡೋದಂತೂ ಒಳ್ಳೆಯದು. ಇದರಿಂದ ಈ ಎತ್ತಿನ ಹೊಳೆ ಬಂದರೆ ಒಳ್ಳೆ ನೀರು ಆರೋಗ್ಯಕ್ಕೆ ಒಳ್ಳೆ ಚೆನ್ನಾಗಿರುತ್ತೆ ಅಂತೇಳಿ ನಮ್ಮ ಅನುಭವ ಅಷ್ಟೇ. ಈಗ ನೀವು ಹೇಳಿದ್ರೆ ಎತ್ತಿನ ಹೊಳೆ ಬಂದ್ರೇನೆ ಒಳ್ಳೇದಾಗುತ್ತೆ ನಮ್ಗೆ ಈ ನೀರಿಗಿಂತ ಅಂತ. ಸೊ ಈಗ ಎತ್ತಿನ ಹೊಳೆ ಬಗ್ಗೆ ಏನು ಹಲವಾರು ಸರಿ ಅದ್ರ ಬಗ್ಗೆ ನಾವು ವಿಷಯ ಪ್ರಸ್ತಾಪ ಮಾಡಿದೀವಿ. ತುಂಬಾ ಜನ ಮಾತಾಡಿದ್ದಾರೆ, ರೈತರು ಪದೇ ಪದೇ ಕೇಳ್ತಾ ಇರ್ತಾರೆ. ಸರ್ಕಾರಗಳು ಚೇಂಜ್ ಆದವು, ಜನಪ್ರತಿನಿಧಿಗಳು ಚೇಂಜ್ ಆದ್ರು, ಆದ್ರೆ ಇದ್ರ ಬಗ್ಗೆ ಯಾವುದೇ ರೀತಿಯಾಗಿ ಒಂದು ಒಲವು ತೋರಿಸದೇ ಇರೋದು ನಿಮ್ಗೆ ಏನು ಅನಿಸುತ್ತೆ ಎತ್ತಿನ ಹೊಳೆ ಯೋಜನೆ ಬಗ್ಗೆ? ಇಲ್ಲ, ಸರ್ಕಾರ ಇದ್ರ ಬಗ್ಗೆ ಹೆಚ್ಚಿನ ಗಮನ ಹರಿಸಿ ಜನಗಳಿಗೆ ಹೆಚ್ಚಿನ ನೀರಿನ ಆದ್ಯತೆ ನೀಡಬೇಕಂದ್ರೆ ನಮ್ಮ ಮನವಿ. ಏಕೆಂದರೆ ಈ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಏನಿದೆ, ಎಕ್ಸೆಪ್ಟ್ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಹೆಚ್ಚಿನ ಹೂವಿನ ಬೆಳೆಗಾರಿದ್ದಾರೆ. ಈ ಹೂವಿನ ಬೆಳೆಗಾರರು ಯಾವಾಗ ಇದ್ದಾರೋ, ಈ ಎಚ್.ಎನ್ ವ್ಯಾಲಿ ಯಾವಾಗ ಬಂತೋ ಆಗಿಂದ ಆಚೆ 1200ರಿಂದ 1300 ಅಡಿ ನೀರು ಬೋರ್ವೆಲ್ ಕೊಡ್ತಾ ಇತ್ತು. ಈಗ ಏನಾಗಿದೆ ಅಂದರೆ ಈಗ 1200ರಿಂದ 300 ಅಡಿ ಈ ಸ್ವಲ್ಪ ಫಿಲ್ಟ್ರಲ್ಲಿ ಬರ್ತದೆ. ಆದರೂ ಸಹ ಇದರಿಗೆ ಒಳ್ಳೆ ಶುದ್ಧ ನೀರು ಕೊಡಬೇಕು ಅಂತೇಳಿ ನಮ್ಮ ಮನವಿ. ಮೂರನೇ ಹಂತ ಮಾಡಬೇಕು ಅಂತೇಳಿ ನಮ್ಮ ಮನವಿ. ಸೊ ಈಗ ನಾಳೆ ಬಂದ್ ಏನು ಸ್ವಯಂ ಘೋಷಿತ ಬಂದ್ ಹೇಳಿದ್ದಾರೆ. ಈಗ ಬಂದ್ ಮಾಡಿದ ತಕ್ಷಣ ಏನು ಸಮಸ್ಯೆ ಸಾಲ್ವ್ ಆಗುತ್ತೆ ಅಂತ ಅನ್ಸುತ್ತಾ ನಿಮ್ಗೆ? ಇಲ್ಲ, ಬಂದ್ ಮಾಡೋದ್ರಿಂದ ಸಾಮಾನ್ಯವಾಗಿ ಸಮಸ್ಯೆ ಆಗಂತ ಅರಿಲ್ಲ. ಎಲ್ಲ ಸಂಘಟನೆಗಳು ಹೋಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಮುಖ್ಯಮಂತ್ರಿಗಳಿಗೆ ಹೋಗಿ ತಿಳಿಸಿ ಇದ್ರ ಬಗ್ಗೆ ಮನವರಿಸಿ ಈ ನೀರಿಂದ ಏನು ಇದು ಜನಗಳಿಗೆ ಅನಾಹುತ ಆಗುತ್ತೆ, ಇದನ್ನು ಏನು ಪ್ರಯೋಜನ ಇದೆಯಾ, ಇದನ್ನು ಮೂರನೇ ಹಂತ ಮಾಡಿದ್ರೆ ಪ್ರಯೋಜನ ಆಗುತ್ತಾ ಅನ್ನೋದೆಲ್ಲ ತಿಳುವಳಿಕೆ ನೋಡಿಕೊಂಡು ಇದು ಸಂಬಂಧಪಟ್ಟವ್ರು ಮಾತ್ರ ಮಾಡಿದ್ರೆ ಆಗುತ್ತೆ. ಸುಮ್ಮನೆ ನಾವು ಬಂದು ಮತ್ತೊಂದು ಅಂದರೆ ಬಂದು ಮಾಡಿದ್ರೆ ಸರ್ಕಾರಕ್ಕೆ ಮುಟ್ಟುತ್ತೆ. ಆಗ ಸ್ವಲ್ಪ ಚಿಕ್ಕಬಳ್ಳಾಪುರದಲ್ಲಿ ಏನು ಬಂದ್ ಮಾಡ್ತಾ ಇದ್ದಾರೆ ಅನ್ನೋದು ಸ್ವಲ್ಪ ಮನವರಿಕೆ ಆಗುತ್ತೆ. ಆಗ ಅವರು ತಮ್ಮ ಸಂಬಂಧಪಟ್ಟ ಅಧಿಕಾರಿಗಳು, ಮುಖ್ಯಮಂತ್ರಿಗಳು ಇದ್ರಿಗೆ ಸಂಬಂಧಪಟ್ಟು ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂತೇಳಿ ನಮ್ಮ ಕಳಕಳಿಯ ಮನವಿ. ಸರ್ ನಮಸ್ಕಾರ. ನಮಸ್ಕಾರ. ಹೇಳಿ ನಿಮ್ಮ ಹೆಸರು? ನಮ್ಮ ಹೆಸರು ಮಂಜುನಾಥ್. ಏನ್ ಮಾಡ್ತೀರಾ ನೀವು? ಅದೇ ಹೂಗಳು ಬೆಳೆಯೋದು. ಓಕೆ, ಹೂಗಳು ನೀವು ಬೆಳಿತೀರಾ? ನಾವು ಬೆಳೆಯೋರು. ಸರಿ, ಈಗ ಮೂರನೇ ಹಂತದ ಶುದ್ಧೀಕರಣದ ವಿಚಾರವಾಗಿ ನಾಳೆ ಬಂದ್ ಆಚರಣೆ ಮಾಡ್ತಾ ಇದ್ದಾರೆ, ಸ್ವಯಂ ಘೋಷಿತ ಬಂದ್. ಇದಕ್ಕೆ ನಿಮ್ ಬೆಂಬಲ ಇದೆಯಾ ಅಂತ? ಇದೆ ಸರ್, ಪಾಪ ಶುದ್ಧೀಕರಣ ಮಾಡ್ಬೇಕಲ್ಲ, ಎಲ್ಲರಿಗೂ ಆರೋಗ್ಯ ಇರ್ತದೆ, ಅದರಿಂದ ಮಾಡ್ಲೇಬೇಕು. ಸೊ ಈಗ ನೀವು ಹೇಳ್ತಾ ಇದ್ದಾರೆ ಫುಲ್ ಕಾನ್ಫಿಡೆನ್ಸ್ ಅಲ್ಲಿ ಹೇಳಿದ್ರೆ ಶುದ್ಧೀಕರಣ ಆಗಬೇಕು ಅಂತ, ಯಾಕೆ ಸರ್ ಈಗ ನೋಡ್ತಾ ಇದೀರಲ್ಲ ಕಾಯಿಲೆಗಳು, ಯಾವ್ದ್ರಿಂದ ಸ್ವಲ್ಪ ಶುದ್ಧೀಕರಣ ಮಾಡೋದು ಒಳ್ಳೆಯದು. ಸರ್, ಈಗ ಮೂರನೇ ಹಂತದ ಶುದ್ಧೀಕರಣನೂ ಆಯ್ತು ಅಂತ ಇಟ್ಕೊಳ್ಳಿ. ಈಗ ಏನು ಚಿಕ್ಕಬಳ್ಳಾಪುರದಲ್ಲಿ ನೀರಿಗೆ ಬಾಧೆ ಇದೆಯಲ್ಲ, ತೀರುತ್ತೆ ಅಂತ ಅನ್ಸುತ್ತಾ ನಿಮ್ಗೆ?
ಸ್ವಲ್ಪ ನಿಮ್ಗೆ ಈ ಮಾಮೂಲಿ ಬಾಧೆ ಇರೇ ಇರ್ತದೆ ಸರ್ ಎಂತವರೆಗೂ. ಬೇಸಿಗೆ ಬಂದ್ಮೇಲೆ ಮಳೆಗಾಲದಲ್ಲಿ ನಡೀತದೆ, ಬೇಸಿಗೆ ಸ್ವಲ್ಪ ಬಾಧೆನೇ ಎಲ್ರಿಗೂ. ಅಂಡ್ ಇನ್ನೊಂದು ಈ ವಿಚಾರವಾಗಿ ಸರ್ಕಾರ ಮೌನ ವಹಿಸಿದೆ ಅಂತಾನೆ ಹೇಳ್ಬೋದು. ಈಗ ಮೊನ್ನೆ ನೀವೇ ನೋಡಿರ್ತೀರಾ, ನಮ್ಮ ಸಿದ್ದರಾಮಯ್ಯನವರು ಅವರ 17ನೇ ಬಜೆಟ್ನ ಮಂಡನೆ ಮಾಡಿದ್ರು. ಸೊ ಅದ್ರಲ್ಲಿ ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡಿದ್ವಿ ಏನಾದರೂ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಒಂದು ಅನುದಾನ ತರ್ತಾರೆ 3ನೇ ಹಂತದ ಶುದ್ಧೀಕರಣದ ವಿಚಾರವಾಗಿ ಅಂತ. ಬಟ್ ಅವ್ರು ಸೈಲೆಂಟ್ ಆಗಿದ್ರು. ಚಿಕ್ಕಬಳ್ಳಾಪುರಕ್ಕೆ ಯಾವುದೇ ಅನುದಾನ ತಂದು ಕೊಡಲಿಲ್ಲ ಅಂತ ತುಂಬ ಜನರ ಒಂದು ಇದಿದೆ. ಸೊ ಇದ್ರ ಬಗ್ಗೆ ನಿಮಗೆ ಏನು ಅನ್ಸುತ್ತೆ? ಅವ್ರು ಮೌನವಾಗೇ ಇದ್ದಾರೆ ಸರ್, ಹೇಳ್ಬೇಕಂದ್ರೆ ಕರೆಕ್ಟಾಗಿ ಇದೆ ಹೇಳಿದೆ, ಮೌನವಾಗೇ ಇದ್ದಾರೆ ಅವರು. ಎಲ್ಲಿ ತಂದೇ ಇಲ್ಲಲ್ಲ, ಏನು ಬಜೆಟ್ಗಳು ಕೊಟ್ಟೇ ಇಲ್ಲಲ್ಲ ಇಲ್ಲಿಗೆ. ಅದರಿಂದ ಸೊ ಈಗ ಸರ್ಕಾರಕ್ಕೆ ಒಂದು ಮಾತು ನೀವೇನಾದರೂ ಹೇಳೋದಾದ್ರೆ ಏನು ಹೇಳ್ತೀರಾ ಅಂತ? ಅದೇ ಶುದ್ಧೀಕರಣ ಮಾಡಲೇಬೇಕು ಸರ್, ಮಾಡ್ಸಿ ಮಾಡಿಸೇಬೇಕು. ನಮಸ್ಕಾರ ದೊಡ್ಡವ್ರಿಗೆ. ನಮಸ್ಕಾರ ಸರ್. ನಿಮ್ಮ ಹೆಸರು? ಜಿ ವಿ ರಾಜಣ್ಣ, ಮಂಚಿನ ಬೆಲೆ. ಮಂಚನ್ ಬೆಲೆ. ರಾಜಣ್ಣವರೇ, ಇವಾಗ ಏನು ನಾಳೆ 3ನೇ ಹಂತದ ಶುದ್ಧೀಕರಣ ಆಗಬೇಕು, HN ವ್ಯಾಲಿ 3ನೇ ಹಂತದ ಶುದ್ಧೀಕರಣ ಅನ್ನೋ ವಿಚಾರವಾಗಿ ಒಂದಷ್ಟು ಸಂಘ ಸಂಸ್ಥೆಗಳು ಸ್ವಯಂ ಘೋಷಿತ ಬಂದನ್ನ ಅನೌನ್ಸ್ ಮಾಡಿದ್ದಾರೆ. ಸೊ ಇದಕ್ಕೆ ನಿಮ್ಮ ಬೆಂಬಲ ಹೇಗಿರಲಿದೆ? ಅದು ಆಗೋದು ಶಾನ ಒಳ್ಳೇದು, ರೈತರಿಗೆ ಹಳ್ಳಿಗೂ ಒಳ್ಳೇದಾಗುತ್ತೆ, ನಮಗೂ ಅನುಕೂಲ ಆಗುತ್ತೆ. ನಾವು ಕಾಯ್ತಾ ಇದ್ದೀವಿ ಅದಕ್ಕೋಸ್ಕರವಾಗಿ ಎತ್ತಿನ ಅದು ಆದರೆ ನಮಗೆ ರೈತರು ಸುಖವಾಗಿರ್ತಾರೆ, ಕಾಯಿಲೆಗಳು ಅವೆಲ್ಲ ಕಡಿಮೆ ಆಗುತ್ತವೆ. ಈ ಯಾವುದೋ ನೀರುಗಳು ಬಂದ್ಬಿಟ್ಟು ಪ್ರತಿಯೊಂದಕ್ಕೂ ತೊಂದರೆ ಆಗಿದೆ. ಈಗ KC ವ್ಯಾಲಿ ಬಂದ್ಬಿಟ್ರೆ ಪ್ರತಿಯೊಬ್ಬರಿಗೂ ಅನುಕೂಲ ಆಗುತ್ತೆ. ಅದಕ್ಕೋಸ್ಕರ ತೊಂದರೆ ಏನಿಲ್ಲ. ಆದಷ್ಟು ನೀವು ಪ್ರಯತ್ನ ಪಟ್ಟು ಅರ್ಜೆಂಟಾಗಿ ಬರೋಂಗೆ ಮಾಡಿದ್ರೆ ಇನ್ನೂ ಒಳ್ಳೇದು. ನೀವು ಈಗೇನು 2 ಹಂತದ ಶುದ್ಧೀಕರಣ ಆಗಿದೆ ಅಪ್ಪಾಜಿ. ಸೊ ಈಗ ಅದು ಯಾವ ರೀತಿಯಾಗಿ ತೊಂದರೆ ಸೃಷ್ಟಿ ಮಾಡಿದೆ ಅನ್ನೋದು? ಸೃಷ್ಟಿ ಏನಿಲ್ಲ, ಅದು ಯಾವುದೋ ಬೆಂಗಳೂರಿನಿಂದ ಬರ್ತಾವೆ ಅಂತಂದ್ರಲ್ಲ, ಅದರಲ್ಲಿ ನೀರು ಸರಿ ಇಲ್ಲ. ಈ ಬೋರ್ಗಳಿಗೆಲ್ಲ ಒಳ್ಳೇದು ಹೋಗ್ಬಿಟ್ಟು ಕಾಯಿಲೆಗಳು ಜಾಸ್ತಿ ಆಗ್ತಾವೆ. ಆ ನೀರು ಬಂದ್ಬಿಟ್ರೆ ಎತ್ನೊಳ್ಳೇದು ಒಳ್ಳೆ ಅನುಕೂಲ ಆಗುತ್ತೆ ಅನ್ನೋದು ರೈತರಿಗೆಲ್ಲ, ನಮಗೆಲ್ಲ ಅನುಕೂಲ ಇದೆ. ಈಗ ನೀವು ಎತ್ತಿನ ಹೊಳೆ ಬಗ್ಗೆ ಮಾತಾಡ್ತಾ ಇದ್ರಿ, ಇವಾಗ ಆ ನೀರು ಬಂದ್ರೆ ತುಂಬಾ ಒಳ್ಳೇದಾಗುತ್ತೆ ಅಂತ ಅಂದ್ಬಿಟ್ಟು. ಆದ್ರೆ ಸರ್ಕಾರಗಳು ಚೇಂಜ್ ಆದವು, ಜನಪ್ರತಿನಿಧಿಗಳು ಚೇಂಜ್ ಆದ್ರು, MLAಗಳು MP ಗಳು ಚೇಂಜ್ ಆದ್ರೂ ನೀರು ಈ ಕಡೆ ಹರಿಲಿಲ್ಲ ಎತ್ತಿನ ಹೊಳೆ. ಇದ್ರ ಬಗ್ಗೆ ಏನ್ ಅನ್ಸುತ್ತೆ ನಿಮಗೆ? ಅಲ್ಲ, ಅದು ಆಗೋದು ಇಷ್ಟು ಒಂದು ತಿಂಗಳಲ್ಲೇ, ಒಂದು ವರ್ಷ ಆಗಲಿ 2 ವರ್ಷ ಆಗಲಿ, ಅದು ಬಂದಷ್ಟು ಅನುಕೂಲ ಆದ್ರೇ ನಮ್ಮ ಪ್ರಪಂಚದಲ್ಲಿ ದೇಶ, ತಾಲೂಕುಗಳೆಲ್ಲ ಡಿಸ್ಟ್ರಿಕ್ಟ್ ಎಲ್ಲ ಚೆನ್ನಾಗಿರುತ್ತಿದೆ ಅನ್ನೋದು ನಮ್ಮ ಅನುಕೂಲ ಇದೆ. ಆರೋಗ್ಯದೇ ಇರೋದೀಗ ಮೇಯ್ನು. ನೀವು ಏನು ಬೆಳೆದ್ರೂ ರೇಟ್ ಸಿಗ್ತಾ ಇಲ್ಲ. ಬೆಳೆಗಳು ಆಗ್ತವೆ ನೋಡಿ, ಹೂವು ಬೆಳಗ್ಗೆ ತಂದು ಕಾಯ್ಬೇಕು ನಾವು ಇಲ್ಲಿ, ಆ ಥರ ಆಗ್ಬಿಟ್ಟು. ನೀವೇನಿರೋ ಆದಷ್ಟು ಶುದ್ಧೀಕರಣ ನೀರು ಬಂದರೂ ಒಳ್ಳೇದೇ, ನಮಗೆ ಕೆಟ್ಟದ್ದೇನು ಆಗಲ್ಲ. ಸರ್ ನಮಸ್ಕಾರ. ನಮಸ್ತೆ. ನಿಮ್ಮ ಹೆಸರು? ಮಂಜುನಾಥ್, ಮಂಚನ್ ಬೆಲೆ. ಮಂಜುನಾಥ್ ಅವ್ರು, ಏನ್ ಮಾಡ್ತೀರಾ ನೀವು? ನಾವು ರೈತರು. ಓಕೆ, ಅಂದ್ರೆ ಈ ಪ್ರಶ್ನೆಗೆ ಇವರೇ ಸೂಕ್ತ ಉತ್ತರ ಕೊಡಬಹುದು ಅಂತ. ಸರ್, ಈಗ ನಾಳೆ 3ನೇ ಹಂತದ ಶುದ್ಧೀಕರಣ ಆಗಬೇಕು HN ವ್ಯಾಲಿ ಅಂದ್ಬಿಟ್ಟು ನಾಳೆ ಬಂದ್ ಮಾಡ್ತಾ ಇದ್ದಾರೆ, ಸ್ವಯಂ ಘೋಷಿತ ಬಂದು. ಇದಕ್ಕೆ ನಿಮ್ಮ ಬೆಂಬಲ ಇದೆಯಾ ರೈತರಾಗಿ? ಹೌದು, ಶುದ್ಧೀಕರಣ ಆಗಬೇಕದು 3ನೇ ಹಂತದ್ದು. ಅದು ಜನಗಳ ಒತ್ತಾಯಕ್ಕಾಗಬೇಕಾಗಿರೋ ಅಂಥದ್ದಲ್ಲ. ಅಧಿಕಾರಿಗಳು ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿದ್ದನ್ನು ಇದಕ್ಕೆ ರಾಜಕೀಯ, ಇನ್ನೊಂದು ಜಾತಿ ಏನೇನೋ ಹೇಳ್ತಿದ್ದಾರೆ. ಈ ಥರ ಆಗಬಾರ್ದು. 3ನೇ ಹಂತದ ಶುದ್ಧೀಕರಣ ಆಗಿ ಜನರಿಗೆ ಕೊಡೋ ಅಂಥದ್ದು ಅವರ ಕರ್ತವ್ಯ ಆಗಿತ್ತು. ಅದರಲ್ಲಿ ಈ ಥರ ಜನಗಳ ಒತ್ತಾಸೆ ಮತ್ತು ಬಂದ್ ಮಾಡಿ ಕೇಳೋ ಅಂಥ ಇದಿರಲಿಲ್ಲ. ಈಗ ಮಾಡ್ತಿರೋದು ಮತ್ತು ಅದು 3ನೇ ಹಂತ ಶುದ್ಧೀಕರಣ ಆಗಬೇಕಾಗಿರೋದು ಅನಿವಾರ್ಯ, ಆದರೆ ಒಳ್ಳೆಯದು. ಸರ್, ಈಗೇನು ನೀವೇ ಹೇಳ್ತಾ ಇದ್ದೀರಾ, 3ನೇ ಹಂತದ ಶುದ್ಧೀಕರಣ ಆಗಲೇಬೇಕು ಅನ್ನೋ ಒತ್ತಾಯ ನಿಮ್ಮದಾಗಿರುತ್ತೆ. ರೈತರಾಗಿರ್ಬೋದು ಅಥವಾ ನಾಗರಿಕರಾಗಿರ್ಬೋದು, ನಾವೆಲ್ಲರೂ ಆಗಿರ್ಬೋದು, ನಮ್ಮ ಒತ್ತಾಯ ಆಗಿರುತ್ತೆ. ಆಗದೇ ಇದ್ರೆ ಯಾವ ರೀತಿಯಾದ ಸಮಸ್ಯೆಗಳಾಗುತ್ತೆ ಅನ್ನೋದು. ಅಂದರೆ ನೀರಿನ ಅಂತರ್ಜಲಕ್ಕೆ ಈ ಏನು ಬರುತ್ತೆ ಬೆಂಗಳೂರಿಂದ ನೀರು, ಅದು ಭೂಮಿಯಲ್ಲಿ ಮಣ್ಣಲ್ಲಿ ಇಂಗಿ ರೈತನಿಗೆ ಮತ್ತು ಕುಡಿಯೋ ಬಳಸೋ ಅಂಥ ಪ್ರತಿ ಮನುಷ್ಯನಿಗೆ ಆರೋಗ್ಯದ ಮೇಲೆ ಮತ್ತು ಮಣ್ಣಿನಲ್ಲಿ ಬೆಳೆಯಲ್ಲಿ ಎಲ್ಲದರಲ್ಲೂ ಮಿಶ್ರಿತ ಆಗಿ ನಾನಾ ಥರ ತೊಂದರೆ ಬರೋದರಿಂದ ಅದು ಆಗೋದು ಒಳ್ಳೆಯದು. ಮೊದಲಿಗೆ ಮಳೆ ನೀರು ಯಾವ ಥರ ಮಣ್ಣಲ್ಲಿ ಇಂಗಿ ಶುದ್ಧವಾದ ನೀರು ಸಿಗುತ್ತೋ ಆ ಥರ ಮಣ್ಣಲ್ಲಿ ಇಂಗಿ ಸಿಕ್ಕಿದ್ರೆ ಅದು ಮನುಷ್ಯನಿಗೆ ಕುಡಿಯೋದಕ್ಕಾಗಲಿ ಬಳಸೋದಕ್ಕೆ ಬೆಳೆಗೆ ಆರೋಗ್ಯವಾದಂಥ ನೀರಾಗಿರುತ್ತೆ. ಈಗ ಇವರು ಕೊಡ್ತಾ ಇರೋದು ಅದು ಶುದ್ಧಿ ಆದರೆ ಮಾತ್ರ ವಿಷಪೂರಿತವಲ್ಲದ ನೀರಾಗುತ್ತೆ. ಅದರಿಂದ ಆಗೋದು ಒಳ್ಳೆಯದು. ಸರಿ, ಹಾಗೇನೆ ಈಗ ನಾಳೆ ಬಂದ್ ಮಾಡ್ತಾ ಇದ್ದಾರೆ, ಬಂದ್ ಯಶಸ್ವಿಯಾಗೂ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ, ಸರ್ಕಾರಕ್ಕೆ ಈ ಕೂಗು ಮುಟ್ಟಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಈಗ ನಾಳೆ ಬಂದ್ ಆಗಿದ ತಕ್ಷಣ ಈ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ ಅಂತ ಅನ್ಸುತ್ತಾ ನಿಮಗೆ? ಅದು ಜನಪ್ರತಿನಿಧಿಗಳು ಮತ್ತು ಅವರ ಒಂದು ನಿಲುವು ಮೇಲೆ ಇರುತ್ತೆ. ಎಲ್ಲರೂ ಇದಕ್ಕೆ ಹಕ್ಕೊತ್ತಾಯ ಮಾಡಿ ಎಲ್ಲರೂ ಅದನ್ನು ಯಾವ ಸರ್ಕಾರದ ಮಟ್ಟದಲ್ಲಿ ತಂದಾಗ ಎಲ್ರಿಗೂ ಅನುಕೂಲ ಆಗುತ್ತೆ. ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ರಮೇಶ್. ಸರ್, ನೀವೇನ್ ಮಾಡ್ತೀರಾ? ನಾವು ವ್ಯವಸಾಯನೇ ಸರ್. ಸರ್, ಈಗ ನಾಳೆ ಏನು 3ನೇ ಹಂತದ ಶುದ್ಧೀಕರಣ ಆಗಬೇಕು ಅಂತ ನಾಳೆ ಬಂದ್ ಮಾಡ್ತಾ ಇದ್ದಾರೆ, ನೀವು ರೈತರಾಗಿ ನಿಮ್ಮ ಬೆಂಬಲ ಹೇಗಿರುತ್ತೆ? ಸರ್, 3ನೇ ಹಂತ ಶುದ್ಧೀಕರಣ ಆಗಲೇಬೇಕು ಸರ್. ಜನಗಳಕ್ಕ, ದನಗಳಕ್ಕ, ಗೋವುಗಳಕ್ಕ, ಪಕ್ಷಿ ಪ್ರಾಣಿಗಳಿಗೆಲ್ಲ ನೀರು ಶುದ್ಧವಾಗಿರಬೇಕು, ಸ್ಮೆಲ್ ಬರದೆ ನಮಗೆಲ್ಲ ಅನುಕೂಲವಾಗಿರ್ಬೇಕು ಅನ್ನೋದು ನಮ್ಮ ಒತ್ತಾಯ ಸರ್.
ಅಂದ್ರೆ ಈಗ ಏನು 2 ಹಂತದಲ್ಲಿ ಶುದ್ಧೀಕರಣ ಆಗಿ ನಮಗೆ ನೀರು ಬಿಡ್ತಾ ಇದ್ದಾರೆ ಚಿಕ್ಕಬಳ್ಳಾಪುರಕ್ಕೆ. ಸೊ ಇದು ಯಾವ ರೀತಿಯಾಗಿ ಸಮಸ್ಯೆ ಉಂಟು ಮಾಡಿದೆ ಅನ್ನೋದಾದ್ರೆ, ಸಮಸ್ಯೆ ಉಂಟು ಮಾಡಿದೆ ಅಥವಾ ಸಮಸ್ಯೆ ಇಲ್ಲ ಅಂತ ಅನ್ಸುತ್ತಾ ನಿಮಗೆ? ಸಮಸ್ಯೆ ಉಂಟಾಗಿದೆ ಸರ್. ಯಾಕಂದರೆ ಕೊಳಚೆ ನೀರು ಬಂದ ಮೇಲೆ ಸಮಸ್ಯೆ ಸರ್. ಸ್ಮೆಲ್ಲು ಇದಕ್ಕಿರೋ ಕಾಯಿಲೆಗಳೆಲ್ಲ ಈ ಈ ಇವೆಲ್ಲ ಕೀಟಾಣುಗಳೆಲ್ಲ ಉತ್ಪತ್ತಿಗಳು ಜಾಸ್ತಿ ಆಗ್ತಾ ಇದೆ. ಇನ್ನು ಅದರಲ್ಲಿ ಸ್ಮೆಲ್ ನಮ್ಗೆ ಇದು ಹಾಗೇ ಆಗುತ್ತಲ್ಲ ಸರ್ ನಮಗೆ. ಸರ್ ಈಗ ನಾಳೆ ಬಂದ್ ಮಾಡ್ತಾ ಇದ್ದಾರೆ, ನಿಮ್ಮ ಬೆಂಬಲ ಕೂಡ ಇದೆ ಅಂತ ಹೇಳಿದ್ರಿ. ಸೊ ಈಗ ನಾಳೆ ಬಂದ್ ಆಗಿದ ತಕ್ಷಣ ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, 3ನೇ ಹಂತದ ಶುದ್ಧೀಕರಣಕ್ಕೆ ಇವ್ರಿಗೆ ಅನುಮೋದನೆ ಕೊಡ್ತಾರೆ ಅಂತ ಅನ್ಸುತ್ತಾ ನಿಮಗೆ? ಸರ್ ಈ ಸರ್ಕಾರ ಮಾಡ್ತದೆ ಅಂತ ನಮ್ಗೆ ನಂಬಿಕೆ ಇಲ್ಲ ಸರ್. ಇದರಲ್ಲಿ ಪೂರು 0% ಬಂದ್ಬಿಟ್ಟಿದೆ. ಇವ್ರು ಮಾಡ್ತಾರೆ ಇಲ್ಲ ಅನ್ನೋದು ನಮ್ಗೆ ನಂಬಿಕೆ ಇಲ್ಲ. ಆದರೆ ಪ್ರಯತ್ನ ಒಂದು ಕಲ್ಲು ಬಿಸಾಕೋಣ. ಏನೋ ಒಂದು ಕಲ್ಲು ಹಾಕಿದಾಗ ಏನೋ ಒಂದು ಮಾವಿನ ಉದುರುತ್ತೆ ಏನೋ ನೋಡೋಣ. ಆಗಲಿ, ಒಂದು ಕಲ್ಲು ಬಿಸಾಕೋಣ, ಮಾಡೋಣ, ಆಗಲಿ. ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಕೃಷ್ಣ. ಓಕೆ, ಇವಾಗ ನಾಳೆ ಏನು ಬಂದ್ ಆಚರಣೆ ಮಾಡ್ತಾ ಇದ್ದಾರೆ, ಸ್ವಯಂ ಘೋಷಿತ ಬಂದ್ ಅನೌನ್ಸ್ ಮಾಡಿದ್ದಾರೆ, 3ನೇ ಹಂತದ ಶುದ್ಧೀಕರಣ ಆಗ್ಬೇಕು ಅಂತ. ನಿಮ್ಮ ಬೆಂಬಲ ಹೇಗಿರುತ್ತೆ? ನಮ್ಮ ಬೆಂಬಲ ಇರುತ್ತೆ ಸರ್. ಶುದ್ಧೀಕರಣ ಮಾಡೇಬೇಕು 3ನೇ ಹಂತ. ಯಾಕಂದ್ರೆ ಮುಂದಿನ ಪೀಳಿಗೆ ಚೆನ್ನಾಗಿರ್ಬೇಕಂದ್ರೆ ಇವಾಗ ಅವರು ಶುದ್ಧೀಕರಣ ಮಾಡೇಬೇಕು. ಇಲ್ಲ ಅಂದ್ರೆ ಕೊಳಚೆ ನೀರು ಯಾರು ಕುಡ್ಕೊಂಡು ಇರೋಕ್ಕಾಗಲ್ಲ. ಈಗ ಯಾವ ರೀತಿಯಾಗಿ ತೊಂದರೆಗಳಾಗ್ತಾ ಇದೆ ಅನ್ನೋದು ಮಾಮೂಲಿ ಜ್ವರ, ಕೆಮ್ಮು ಚಿಕ್ಕ ಮಕ್ಕಳೆಲ್ಲ ಗೊತ್ತಾಗ್ತಾ ಇದೆಯಲ್ಲ. ಹಾಸ್ಪಿಟಲ್ ತುಂಬ ಅದೇ ಇದ್ದಾರೆ ಹೆಚ್ಚಾಗಿ. ಮತ್ತು ಬೆಳೆಗಳಾಗ್ತಾ ಇಲ್ಲ ಸರಿಯಾಗಿ. ವೈರಸ್ ಎಲ್ಲ ಅಟ್ಯಾಚ್ ಆಗೋಗಿದೆ. ನೀನೇನು ಹಾಕಿದ್ರು ಬೆಳೆಯೋಕ್ಕಾಗ್ತಾ ಇಲ್ಲ ಈ ಕಡೆ ಎಲ್ಲ. ಇವಾಗ ಆಲ್ರೆಡಿ ನಮ್ಮ ಇವು ಸರಿಯಾಗಿ ವರ್ಕೌಟ್ ಆಗ್ತಾ ಇಲ್ಲ. ನೀರಿನಿಂದ ಎಲ್ಲ ಸ್ಮೆಲ್ಲು, ಒಂಥರ ಉರುಪ ಕೈಗಳೆಲ್ಲ ಕ್ವಾಲಿಟಿ ಬರ್ತಾ ಇಲ್ಲ. ಪ್ರತಿಯೊಂದಕ್ಕೂ ತೊಂದರೆ ಆಗ್ತಾ ಇದೆ. ಈಗ ನೀವೇನಿಲ್ಲಿ ಹೂವಿನ ಮಾರುಕಟ್ಟೆಯಲ್ಲಿದ್ದೀರಾ. ಸೊ ಈಗ ನೀವು ದಿನಕ್ಕೆ ಸಾವಿರಾರು ಜನ ರೈತರನ್ನ ನೋಡ್ತೀರಾ, ಅವ್ರ ಜೊತೆ ಮಾತಾಡ್ತೀರಾ. ಈಗ ಅವ್ರಿಗೆ ಯಾವ ರೀತಿಯಾಗಿ ತೊಂದರೆ ಆಗ್ತಾ ಇದೆ ಅನ್ನೋದು ನಿಮ್ಮ ಹತ್ರ? ಸಮಸ್ಯೆ ಕೇಳೋರು ಯಾರೂ ಇಲ್ಲಲ್ಲ. ರಾಜಕೀಯಕ್ಕೂ ಅವ್ರು ಬಳಸ್ಕೊಳ್ತಾ ಇದ್ದಾರೆ. ಅವ್ರ ರೈತರ ಸಮಸ್ಯೆನೇ ಕೇಳ್ತಾ ಇಲ್ಲಲ್ಲ. ಅವ್ರಿಗೆ ಪ್ರತಿಯೊಂದು ರೇಟ್ ಆಗ್ತಾನೆ ಇದೆ. ಅವ್ರಿಗೆ ಮಾತ್ರ, ರೈತರಿಗೆ ಮಾತ್ರ ಯಾವುದೇ ಬೆಂಬಲ ಬರ್ತಾ ಇಲ್ಲ. ರೈತರನ್ನು ವಹಿಸ್ಕೊಂಡು ಯಾರೂ ಬರ್ತಾನೆ ಇಲ್ಲ. ರೈತರಿಗೆ ಸೂಕ್ತವಾದ ಬೆಂಬಲ ಯಾವುದೂ ಇಲ್ಲ. ಇವಾಗ ಎಣ್ಣೆ ಆಗಲಿ ತಡ್ಕೊಂಡು, ಇವಾಗ ಆಲೂಗಡ್ಡೆ ನೋಡ್ರೆ 500 ರೂಪಾಯಿಂದ 600 ರೂಪಾಯಿ ಇದೆ. ಮೆಣಸು ಯಾವುದಕ್ಕೊಂದಕ್ಕೂ ಏನೂ ಇಲ್ಲ ಅಂತ. ಇದ್ರಲ್ಲಿ ಇದೊಂದು ಕಷ್ಟ ಬಂದರೆ ಇದ್ದಿದ್ದು ಅವ್ರು ಹಾಕಿರೋ ಇದೇ ಬರ್ತಾ ಇಲ್ಲ. ಇನ್ನು ಮುಂದೆ ಹಿಂಗೆ ಆದರೆ ಕಷ್ಟ ರೈತರು. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು? ರಾಮಕೃಷ್ಣಪ್ಪ. ನೀವೇನ್ ಮಾಡ್ತೀರಾ? ರೈತರೇನಾ? ನಾವು ರೈತರು. ಓಕೆ, ರೈತರಂದ್ರೆ ನೀವೇ ಇದಕ್ಕೆ ಸರಿಯಾದ ಉತ್ತರ ಕೊಡಬಹುದು. ಹೇಗೆ ಸರ್? ಸೊ ಈಗ ನಾಳೆ 3ನೇ ಹಂತದ ಶುದ್ಧೀಕರಣದ ವಿಚಾರವಾಗಿ ಬಂದ್ ಮಾಡ್ತಾ ಇದ್ದಾರೆ ಹಲವು ಸಂಘ ಸಂಸ್ಥೆಗಳು. ನಿಮ್ಮ ಬೆಂಬಲ ಹೇಗಿರುತ್ತೆ ಅಂತ? ನೀರ್ದು ಅವತ್ತಿನಿಂದ ಇವತ್ತುವರೆಗೂ ಬರ್ತಾನೆ ಐತೆ, ಓದ್ತಾನೆ ಐತೆ. ಈ ಆಪನು ಮಾಡಿಲ್ಲ, ಆ ಆಪನು ಮಾಡಿಲ್ಲ, ಈ ಆಪನು ಮಾಡಿಲ್ಲ. ಇದೇ ಒಂದು ಮಾಡಲಿ, ಒಳ್ಳೇದಾಗಲಿ. ಈಗ ನಾಳೆ ಇದೇ ವಿಚಾರವಾಗಿ ಬಂದ್ ಮಾಡ್ತಾ ಇದ್ದಾರೆ, ನೀವು ಹೇಗೆ ಬೆಂಬಲ ಸೂಚಿಸ್ತೀರಾ ಅದಕ್ಕೆ ಅನ್ನೋದು? ನಮ್ಮ ಕೈಯಲ್ಲಿ ಆಗಿದ್ದು ನಾವು ಮಾಡಲೇಬೇಕಲ್ಲಪ್ಪ. ಸುಮ್ಮನೆ ಇದ್ದಂಗೆ ಇಲ್ಲೆಲ್ಲ ನಿಮ್ಗೆ ಗೊತ್ತಿದೆಯಲ್ಲ, ಇನ್ನೇನು ಮಾಡಲ್ಲ ಅವು. ಇನ್ನಷ್ಟೇ. ನಮಸ್ಕಾರ. ನಿಮ್ಮ ಹೆಸರು? ಸೀತಾರಾಮರಾವ್. ನೀವೇನ್ ಮಾಡ್ತೀರಾ? ನಾವು ರಿಟೈರ್ಡ್ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ರಿಟೈರ್ಡ್. ಹಾರ್ಟಿಕಲ್ಚರಲ್ಲಿ ಇದ್ರಿ. ಸರ್ ಈಗ ಏನು 3ನೇ ಹಂತದ ಶುದ್ಧೀಕರಣ ಆಗಬೇಕು HN ವ್ಯಾಲಿ ಅನ್ನೋ ವಿಚಾರವಾಗಿ ನಾಳೆ ಸ್ವಯಂ ಘೋಷಿತ ಬಂದ್ ಅನ್ನ ಅನೌನ್ಸ್ ಮಾಡಿದ್ದಾರೆ. ಹಲವಾರು ಸಂಘ ಸಂಸ್ಥೆಗಳು ಅದಕ್ಕೆ ಬೆಂಬಲ ಸೂಚಿಸ್ತಾ ಇದ್ದಾರೆ, ಹಲವಾರು ರೈತರು ಕೂಡ. ಸೊ ನಿಮಗೆ ಏನು ಅನಿಸುತ್ತೆ? ನಿಮ್ಮ ಬೆಂಬಲ ಏನಾದರೂ ಇದೆಯಾ ಇದಕ್ಕೆ ಅನ್ನೋದು? ಬೆಂಬಲ ಇದ್ದೇ ಇದೆ. 3 ಸ್ಟೆಪ್ಪು ನೀರು ಇದು Purification ಆಗ್ಬೇಕು ಆದರೆ ಒಳ್ಳೆಯದು ಅಂತ. ಯಾಕೆಂದರೆ ದನಗಳಿಗಾಗಲಿ ಯಾರಿಗೇ ಆಗಲಿ ಅನುಕೂಲ ಆಗುತ್ತೆ. ಇವಾಗ ಗಲೀಜು ನೀರು ಬಂದುಬಿಟ್ರೆ ಯಾರಿಗೂ ಉಪಯೋಗ ಆಗಲ್ಲ. ಏನೋ ಕೆರೆಗಳು ತುಂಬಿಸ್ತೀರ, ಕೆಲವು ದಿನ ಅದನ್ನು ಹುಳು ಅದು ಇದು ಬಿದ್ದು ಹಾಳಾಗಿ ಹೋಗ್ತದೆ ನೀರೆಲ್ಲ. ಸೊ ಈಗ ನಾಳೆ ಬಂದ್ ಮಾಡ್ತಾ ಇದ್ದಾರೆ. ನೀವು ಹೇಳಿದ್ರೆ ಈ ಶುದ್ಧೀಕರಣ ಆಗಬೇಕು ಅಂತ ಅಂದ್ಬಿಟ್ಟು ಹುಳ ಉಪ್ಪಟೆಗಳು ತುಂಬಾ ಇದೆ. ಸೊ ಇದು ಅಟ್ಲೀಸ್ಟ್ ಇದಕ್ಕೋಸ್ಕರ ಪ್ಯೂರಿಫಿಕೇಶನ್ ಆಗಬೇಕು ಅನ್ನೋದು ನಿಮ್ಮ ಮಾತು. ಈಗ ನಾಳೆ ಬಂದ್ ಮಾಡಿದ ತಕ್ಷಣ, ಇಷ್ಟ ಹಲವಾರು ವರ್ಷಗಳಿಂದ ಕೇಳ್ತಾನೆ ಇದ್ದೀವಿ, ನಾಳೆ ಬಂದ್ ಮಾಡಿದ ತಕ್ಷಣ ಈಗ ಶುದ್ಧೀಕರಣ ಆಗುತ್ತೆ ಅಂತ ಭರವಸೆ ಬರುತ್ತಾ ಅನ್ನೋದು? 90% ಆಗಬೇಕು, ಆಗುತ್ತೆ. ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ರಾಜು. ಏನು ಮಾಡ್ತೀರಾ ನೀವು? ಟೈಲರು. ಸರ್ ಈಗ ಏನು ಚಿಕ್ಕಬಳ್ಳಾಪುರದಲ್ಲಿ ತುಂಬ ಚರ್ಚೆ ಆಗ್ತಾ ಇದೆ, ನಾಳೆ HN ವ್ಯಾಲಿ 3ನೇ ಹಂತದ ಶುದ್ಧೀಕರಣ ಆಗಬೇಕು ಅನ್ನೋದ್ರ ಬಗ್ಗೆ ಬಂದ್ ಮಾಡ್ತಾ ಇದ್ದಾರೆ. ನಿಮ್ಮ ಬೆಂಬಲ ಹೇಗಿರುತ್ತೆ ಇದಕ್ಕೆ? ಒಂದಿಗಿರುತ್ತೆ ಸರ್. ಇರುತ್ತೆ. ಯಾವ ರೀತಿಯಾಗಿ ಬೆಂಬಲ ಸೂಚಿಸ್ತಾ ಇದ್ದೀರಾ? ನಾವು ಸುಮ್ಮನೆ ಹಂಗೆ ಓಡಾಡ್ಕೊಂಡ್ಬರ್ತೀವಿ. ಪ್ರೋಗ್ರಾಮಲ್ಲಿ ಕಾರ್ಯಕ್ರಮ ಮಾಡಿದ್ರೆ ಹೋಗಿ ಬರ್ತೀರಾ? ಹೋಗಿ ಬರ್ತೀವಿ. ಓಕೆ ಸರ್, ಈಗ ಏನು ಸರ್, ಊರಿಗೆ ಒಳ್ಳೇದೇ ಅಲ್ವಾ? ಒಳ್ಳೇದಾಗುತ್ತೆ, ಮಾಡೋದು ಒಳ್ಳೇದಾಗುತ್ತೆ, ಎಲ್ರಿಗೂ ಒಳ್ಳೇದಾಗುತ್ತೆ. ಈಗ ಶುದ್ಧೀಕರಣ ಆಗದೇ ಇರುವಂತಹ ನೀರು, ಈಗೇನು 2 ಹಂತದಲ್ಲಿ ಶುದ್ಧೀಕರಣ ಆಗಿದೆ, 2 ಸರಿ ಪ್ಯೂರಿಫೈ ಆಗಿ ಬರ್ತಾ ಇದೆ ನೀರು, ಯಾವ ರೀತಿಯಾಗಿ ಸಮಸ್ಯೆ ಅಥವಾ ಉಂಟು ಮಾಡ್ತಾ ಇದೆ ಅಂತ ಅನ್ಸುತ್ತಾ ನಿಮಗೆ? ಅನಿಸುತ್ತೆ ಸರ್. ಯಾವ ರೀತಿಯಾಗಿ? ಎಲ್ಲ ಸ್ಮೆಲ್ಲು, ಅದು ಇದು ತರಕಾರಿ ಬೆಳೀತಾರೆ, ಅನಾರೋಗ್ಯ ಎಲ್ಲ ಇರುತ್ತೆ. ಅದು ಈಗ ಗೊತ್ತಾಗ್ಲಿಲ್ಲ ಅನ್ನೋ ಮುಂದಕ್ಕೆ ಇದಾಗುತ್ತೆ. ಅದು ಮುಂದಕ್ಕೆ ತೊಂದರೆ ಆಗುತ್ತೆ. ಅದು ಇವಾಗ ಶುದ್ಧಿ ಆದರೆ ಒಳ್ಳೇದೇ ಅಲ್ವಾ? ನಿಮ್ಮ ಹೆಸರು? ನಮ್ಮ ಹೆಸರು ಗೋಪಾಲ್ ಅಂತ. ನೀವೇನ್ ಮಾಡ್ತೀರಾ? ನಾವು ಕಟ್ಟಡ ಕಾರ್ಮಿಕರು ಸರ್. ಕಟ್ಟಡ ಕಾರ್ಮಿಕರು. ಓಕೆ ಸರ್, ಈಗ ನಿಮಗೆ ಏನ್ ಅನ್ಸುತ್ತೆ ನಾಳೆ ಆಗ್ತಿರುವ ಬಂದ್ ಬಗ್ಗೆ ನಿಮ್ಮ ಬೆಂಬಲ ಹೇಗಿರುತ್ತೆ? ನಮ್ಮ ಬೆಂಬಲ ಇರುತ್ತೆ. ಯಾವ ರೀತಿಯಾಗಿ?
ಒಳ್ಳೇದಾಗುತ್ತಲ್ಲ, ಎಲ್ಲರಿಗೂ ಒಳ್ಳೇದಲ್ಲ. ಮೊದಲು ಕೆರೆ ನೀರು ಹೊಸದಾಗಿ ಮಳೆ ಬಿದ್ದು ನೀರು ಬಂದಾಗ ದನ ಕರು ಎಲ್ಲ ಕುಡಿತಾ ಇದ್ವು. ಇವಾಗ ಯಾವ ಕುಡಿಯೋವಿಲ್ಲ, ಬಳಕೆ ಆಗಲ್ಲ, ಮೀನು ತಿನ್ನೋಂಗಿಲ್ಲ, ಎಲ್ಲ ಸಮಸ್ಯೆನೇ ಅಲ್ಲ. ಈಗ ನೀವು ಹೇಳಿದ್ರೆ ಏನು ಬಳಕೆಗೆ ಯೋಗ್ಯವಲ್ಲದ ನೀರು ಅಂತ ಅಂದ್ಬಿಟ್ಟು. ಸರ್ ಈಗ ಏನು 2 ಹಂತದಲ್ಲಿ ಪ್ಯೂರಿಫೈ ಮಾಡಿಬಿಟ್ಟಿದ್ದಾರೆ. ಇದು ಯಾವ ರೀತಿಯಾಗಿ ಸಮಸ್ಯೆ ಉಂಟು ಮಾಡ್ತಾ ಇದೆ ಜನರಲ್ಲಿ, ರೈತರಲ್ಲಿ ಅನ್ನೋದು? ರೈತರಲ್ಲಿ ಏನು ಸೃಷ್ಟಿ ಆಗ್ತಾ ಇಲ್ಲ ಸಮಸ್ಯೆ ಸೃಷ್ಟಿ ಆಗ್ತಾ ಇರೋದೆಲ್ಲ ಜನಗಳಿಗೆ. ಯಾಕೆ ಅಂದರೆ ಬೋರಲ್ಲೆಲ್ಲ ನೀರು ಬರ್ತೈತೆ, ಚೆನ್ನಾಗಿ ಬೆಳೆ ಬೆಳೀತಾ ಇದ್ದಾರೆ. ರೈತರಿಗೇನು ಸಮಸ್ಯೆ ಆಗ್ತಾ, ಆ ಜನಗಳಿಗೆ ದನ ಕರುಗೆ ಇವಾಗ ಸಮಸ್ಯೆ ಆಗ್ತಾ ಇದೆ. ಸಮಸ್ಯೆ ಆಗ್ತಾ ಇರೋದು. ಆ್ಯಂಡ್ ಇನ್ನೊಂದು, ಈಗ ನಾಳೆ ಬಂದ್ ಆಗಿದ ತಕ್ಷಣನೇ ತುಂಬ ವರ್ಷಗಳಿಂದ ನಾವು ಕೇಳ್ತಾ ಇದ್ದೀವಿ ನಮಗೆ ನೀರಿನ ಶುದ್ಧೀಕರಣ ಮಾಡಿಕೊಡಿ ಅಂತ, ನೀವೆಲ್ಲರೂ ಕೇಳ್ತಾ ಇದ್ದೀರಾ. ಈಗ ನಾಳೆ ಬಂದ್ ಆಗಿದ ತಕ್ಷಣ ಶುದ್ಧೀಕರಣ ಆಗಿಬಿಡುತ್ತೆ ಅನ್ನೋ ಒಂದು ಭರವಸೆ ಇದೆಯಾ ಅಂತ? ಸರ್ಕಾರದ ಗಮನಕ್ಕೆ ತಗೊಂಡ್ರೆ ಆಗುತ್ತೆ. ಸರ್ಕಾರದ ಗಮನವನ್ನು ನಾವು ಸೆಳಿಬೇಕು. ಹೌದು ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ನಿಮ್ಮ ಹೆಸರು? ಸುರೇಶ್ ಅಂತ. ಸುರೇಶ್ ಅವ್ರೆ, ಏನು ಮಾಡ್ತೀರಾ ನೀವು? ನಾವು ರೈತರು. ರೈತರು, ಓಕೆ. ಹಂಗಿದ್ರೆ ಈ ಪ್ರಶ್ನೆಗೆ ನೀವೇ ಉತ್ತರ ಕೊಡಬೇಕು. ಸೊ ಈಗ ಏನು 3ನೇ ಹಂತದ ಶುದ್ಧೀಕರಣ ಆಗಬೇಕು ಅಂತ ನಾಳೆ ಬಂದ್ ಮಾಡ್ತಾ ಇದ್ದಾರೆ. ಒಂದಷ್ಟು ಸ್ವಯಂ ಘೋಷಿತ ಬಂದು, ಒಂದಷ್ಟು ಸಂಘ ಸಂಸ್ಥೆಗಳು, ಸಂಘಟನೆಗಳೆಲ್ಲ ಬಂದ್ಗೆ ಕರೆ ನೀಡಿದ್ದಾರೆ. ಸೊ ನಿಮ್ಮ ಬೆಂಬಲ ಹೇಗಿರುತ್ತೆ? ಸರ್ ಬೆಂಬಲ ಅಂದರೆ ಮಾಡಲಿ. ಯಾಕಂದ್ರೆ 3ನೇ ಹಂತ ಶುದ್ಧೀಕರಣ ನಾವು ಈಗ ಅವರು ಬೋರ್ವೆಲ್ ಹಾಕಿ ಎಲ್ಲ ಬೆಳೀತಿರೋದು. ಈಗ ಅಂತರ್ಜಲ ಈಗ ಮಟ್ಟ ಮುಂಚೆ ಈಗ ನಾವು 1000 ಅಡಿ ಆಗ್ತಾಯಿದ್ರು ಬೋರ್ ಮುಂಚೆ ಎಲ್ಲ ರೈತರು. ಈಗ 200 ಅಡಿ 250 ಎಲ್ಲ ನೀರು ಸಿಗ್ತಾಯಿದೆ. ಈಗೆಲ್ಲ ನಾವು 200-250 ಇದು ಮಾಡ್ತಾ ಇರೋದು. ಸೊ 3ನೇ ಹಂತ ಶುದ್ಧೀಕರಣ ಮಾಡಿದ್ರೇ ಒಳ್ಳೆಯದು. ಅದರಿಂದ 3ನೇ ಹಂತ ಶುದ್ಧೀಕರಣ ಆಗಿ ಬಿಟ್ಟರೆ ನೀರು ಈಗ ಆಲ್ರೆಡಿ ಬಿಟ್ಟಿದ್ದಾರೆ, ಅದು ಬಿಟ್ಟಿರೋದು ಒಳ್ಳೆ ಕೆಲಸನೇ. ಬಟ್ 3ನೇ ಹಂತ ಶುದ್ಧೀಕರಣ ಆದರೆ ಅಂತರ್ಜಲ ಇದಾಗುತ್ತೆ ಮತ್ತು ಆರೋಗ್ಯ ಎಲ್ಲನೂ ಚೆನ್ನಾಗಿರುತ್ತೆ ನಮ್ಮ ದೇಶ. ಆ್ಯಂಡ್ ಇನ್ನೊಂದು, ನೀವು ಹೇಳಿದ್ರೆ ಇವಾಗ ಈ KC ವ್ಯಾಲಿ, HN ವ್ಯಾಲಿ ನೀರು ಬಿಟ್ಟಿರೋದಕ್ಕೆ ನಿಮ್ಗೆ ಅಂತರ್ಜಲ ವೃದ್ಧಿ ಆಗಿದೆ ಅಂತ ಹೇಳಿದ್ರೆ, ಮೊದಲು 1000-1200 ಅಡಿವರೆಗೂ ಹೋಗ್ತಿದ್ರು, ಈಗ 200 ಅಡಿಯಲ್ಲೇ ನೀರು ಸಿಗ್ತಾ ಇದೆ ಅಂತ. ಆದರೆ ನೀರು ಪ್ಯೂರಿಫೈ ಆಗಿ ಬಂದರೆ ಇನ್ನೂ ಚೆನ್ನಾಗಿರುತ್ತೆ ಅನ್ನೋದು ನಿಮ್ಮ ವಾದ ಅಂತ ಅನ್ಸುತ್ತೆ. ಸರ್ ಈಗ 2ನೇ ಹಂತದ ಶುದ್ಧೀಕರಣನೇ ಆಗಿದೆ, 3ನೇ ಹಂತದ ಶುದ್ಧೀಕರಣ ಇನ್ನೂ ಆಗಬೇಕು. ಬಟ್ ಈಗ ಸದ್ಯಕ್ಕೆ ಯಾವ ರೀತಿಯಾಗಿ ತೊಂದರೆಗಳಾಗ್ತಾ ಇದೆ ಅನ್ನೋದು ರೈತರಾಗಿರೋದ್ರಿಂದ? ಸರ್ ಈಗ ಫ್ಲೋರೈಡ್ ಜಾಸ್ತಿ ಇದೆ ಸರ್ ನಮಗೆ. ಯಾಕಂದ್ರೆ ನಾರ್ಮಲ್ ಆಗಿ ಮುಂಚೆನೂ ಫ್ಲೋರೈಡ್ ಜಾಸ್ತಿ. ಈಗ ನಾವೆಲ್ಲ ಬೆಳೆಗೆ ಏನು ಡ್ರಿಪ್ ಟೈಪು ಇವೆಲ್ಲ ಹಾಕ್ತಿರಲ್ಲ, ಹಾಕಿದಾಗ ಒಂದು 15 ದಿವಸ ಚೆನ್ನಾಗಿರುತ್ತೆ ಅಷ್ಟೇ. ಅದ್ರ ಮೇಲೆ ಗೊತ್ತಾಗ್ಬಿಡುತ್ತೆ ನಮಗೆ ನೀರು ಯಾವ ಲೆವೆಲಲ್ಲಿ ಫ್ಲೋರೈಡ್ ಇದೆ ಅಂತ. ಫುಲ್ಲು ವೈಟ್ ಆಗಿಬಿಡುತ್ತೆ. ಈಗ ನಾವು ಒಂದು ಬೆಳೆಗೆ ನಾವು ಟೈಪ್ ಹಾಕಿದ್ರೆ ನೀರು ಹಡ್ಸೋಕ್ಕೆ ಡ್ರಿಪ್ ಇರಿಗೇಷನ್ ಮಾಡಿದಾಗ ಅದರಲ್ಲೇ ಕ್ಲೀನಾಗಿ ಗೊತ್ತಾಗ್ಬಿಡುತ್ತೆ ನಮಗೆ ಯಾವ ಥರ ಇದೆ ಏನು ಅಂತ, ಅಲ್ಲೇ ಫ್ಲೋರೈಡ್ ಎಷ್ಟಿದೆ ಅಂತ. ಅದ್ರ ಜೊತೆಗೆ ಈಗ ಶುದ್ಧೀಕರಣ ಮಾಡದೆ ಬಿಟ್ಟರೆ ಕುಡಿಯೋಕ್ಕೂ ಆ ಕಡೆ ನಾವು ಈಗ ಬೋರ್ ನೀರು ಕುಡಿಬೇಕನ್ನೋ ಭಯ ಆಗುತ್ತೆ ನಮ್ಗೆ. ಆ ಥರ ಪರಿಸ್ಥಿತಿಯಲ್ಲಿ ಇದೀವಿ ನಾವು. ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಆಂಜನೇಯ ರೆಡ್ಡಿ. ನೀವೇನು ಮಾಡ್ತೀರಾ? ನಾನೊಂದು IT ಪ್ರೊಫೆಷನಲ್, ಚಿಕ್ಕಬಳ್ಳಾಪುರ ಲೋಕಲ್ ಅವನೇ. ಓಕೆ. ಸೊ ಈಗೇನು ಇಲ್ಲಿ ರೈತರಿಗೆ ತುಂಬಾ ಸಮಸ್ಯೆ ಆಗಿರುವಂಥದ್ದು HN ವ್ಯಾಲಿ ನೀರು. ಈಗ 2 ಹಂತದಲ್ಲಿ ಶುದ್ಧೀಕರಣ ಆಗಿ ಬರ್ತಾ ಇದೆ, 3ನೇ ಹಂತದ ಶುದ್ಧೀಕರಣ ಆಗಬೇಕು ಅಂತ ಒಂದು ಡಿಮಾಂಡ್ ಇದೆ. ಸೊ ಇದ್ರ ಬಗ್ಗೆ ನಾಳೆ ಬಂದ್ ಕೂಡ ಮಾಡ್ತಾ ಇದ್ದಾರೆ, ಹಲವಾರು ಸಂಘ ಸಂಸ್ಥೆಗಳು ಬಂದನ್ನ ಆಚರಣೆ ಮಾಡ್ತಾ ಇದ್ದಾರೆ ಸ್ವಯಂ ಘೋಷಿತವಾಗಿ. ನಿಮ್ಮ ಬೆಂಬಲ ಹೇಗಿರುತ್ತೆ ಅದಕ್ಕೆ ಅನ್ನೋದು? ಹೌದು ಸರ್, ನಮ್ಮದು ಬೆಂಬಲ ಇದೆ ಬಂದ್ಗೆ. ಯಾಕಂದರೆ ನಾವು ಒಂದು ಅಗ್ರಿಕಲ್ಚರ್ ಫ್ಯಾಮಿಲಿಯಿಂದ ಬಂದಿರೋದು, ರೈತರೇ ನಾವು. ಸೊ ಈ ಕೊಳಚೆ ನೀರಿಂದ ತುಂಬ ಪ್ರಾಬ್ಲಮ್ ಆಗ್ತಿದೆ. ನಾವು ನೋಡ್ಬೋದು, ಈಗ ಬೆಳೆ ಬರ್ತಿದೆ ಬಟ್ ಸಾಯಿಲ್ ತುಂಬ ಡಿಗ್ರೇಡ್ ಆಗ್ತಿದೆ. ನಾಳೆ ಬೆಳಿಗ್ಗೆ ಏನು ಬರ್ತಿದೆ, ಮುಂಚೆ ಏನು ಬರ್ತಿದೆ ಆ ಬೆಳೆನೂ ಹೋಗುತ್ತೆ. ಸೊ ಈ ಒಂದು ವಾಟರ್ ಪ್ಯೂರಿಫೈ 3rd ಸ್ಟೇಜ್ ಪ್ಯೂರಿಫಿಕೇಶನ್ ಆದರೆ ತುಂಬ ಒಳ್ಳೇದು ಅಂತ ನನ್ನ ಅನಿಸಿಕೆ. ಆ್ಯಂಡ್ ಇನ್ನೊಂದು, ನಾವು ಎತ್ತಿನಹೊಳೆ ಯೋಜನೆ ಬರಬೇಕು ಅಂತ ನಾವು ತುಂಬ ವರ್ಷಗಳಿಂದ ನಾವು ಮಾತಾಡ್ತಾ ಇದ್ದೀವಿ, ನಾವು ಕೇಳ್ಕೊತಾ ಇದ್ದೀವಿ. ಅದು ಬಂದಿದ್ರೆ ಈ ಪ್ರಾಬ್ಲಮ್ ಇರ್ತಾ ಇರಲಿಲ್ಲ ಅನ್ನೋ ವಾದ ರೈತರದು. ಸೊ ಈಗ ಅದು ಬರೋಂಥ ಭರವಸೆ ನಿಮ್ಗೆ ಏನಾದರೂ ಇದೆಯಾ ಅನ್ನೋದು? ಸೊ ಭರವಸೆ ಬಗ್ಗೆ ಗೊತ್ತಿಲ್ಲ, ಬಟ್ ಖಂಡಿತ ಸಪೋಸ್ ಎತ್ತಿನಹೊಳೆದು ಬಂದರೆ ಈ ಒಂದು ಕೊಳಚೆ ನೀರಿನ ಅವಶ್ಯಕತೆ ನಮಗಿರಲ್ಲ. ಅವಾಗ ನೀವೇನು ಹೇಳ್ತಿದ್ರ 3rd ಸ್ಟೇಜು ಅದೆಲ್ಲ ಮ್ಯಾಟರೇ ಆಗಲ್ಲ. ಸೊ ನಾವೆಲ್ಲ ಎತ್ತಿನಹೊಳೆಗೆ ಪ್ರಿಫರ್ ಮಾಡ್ತೀವಿ. ಆ್ಯಂಡ್ ಇನ್ನೊಂದು, ಮೊನ್ನೆ ತಾನೇ ಸಿದ್ದರಾಮಯ್ಯನವರು ಬಜೆಟ್ ಮಂಡನೆ ಮಾಡಿದ್ದಾರೆ, ಅವರ 17ನೇ ಬಜೆಟ್ ಅಂತ ಹೇಳ್ಬೋದು. ಸೊ ಅದರಲ್ಲಿ ಚಿಕ್ಕಬಳ್ಳಾಪುರಕ್ಕೆ 3ನೇ ಹಂತದ ಶುದ್ಧೀಕರಣದ ವಿಚಾರವಾಗಿ ಏನಾದರೂ ಒಂದು ಅನುಮೋದನೆ ತರಬಹುದಾ, ಏನಾದರೂ ಒಂದು ಮಂಡನೆ ಮಾಡ್ಬೋದಾ ಅಂತ ಎಲ್ಲ ಎಕ್ಸ್ಪೆಕ್ಟ್ ಮಾಡಿದ್ವಿ ನಾವು. ನಾವೆಲ್ಲ ಯೂತ್ ಆಗಿರೋದ್ರಿಂದ ನಾವು ಕೂಡ ಎಕ್ಸ್ಪೆಕ್ಟ್ ಮಾಡಿದ್ವಿ. ಬಟ್ ಅದ್ರ ಬಗ್ಗೆ ಯಾವುದೇ ರೀತಿಯಾದ ವಿಚಾರ ಮಾತಾಡಲಿಲ್ಲ ಸಿದ್ದರಾಮಯ್ಯನವರು. ಸೊ ಇದ್ರ ಬಗ್ಗೆ ಏನು ಅನಿಸುತ್ತೆ ಸರ್? ಈ ಬಜೆಟ್ ಬಗ್ಗೆ ಬಂದರೆ ನಮಗೆ ಡೇ 1ಇಂದ, ಯಾಕಾದ್ರೂ ನಾವು ಕಾಂಗ್ರೆಸ್ನ ಅಧಿಕಾರಕ್ಕೆ ತಂದು ಅನ್ನೋದು ಡೇ 1ಇಂದನೇ ಇದೆ. ನಮಗೆ ಈ ಕಾಂಗ್ರೆಸ್ ಗೌರ್ಮೆಂಟ್ ಮೇಲೆ ನಂಬಿಕೆ ಇಲ್ಲ, ಇದು ಆಗುವಂಥದ್ದಲ್ಲ. ಇದು ನನ್ನ ಒಪಿನಿಯನ್ ಅಷ್ಟೇ, ಪರ್ಸ್ನಲ್ ಒಪಿನಿಯನ್ ಅಷ್ಟೇ. ಸರ್ ನಮಸ್ಕಾರ. ನಿಮ್ಮ ಹೆಸರು? ಅಶೋಕ್. ಸರ್ ಇವಾಗ ನಾಳೆ HN ವ್ಯಾಲಿ 3ನೇ ಹಂತದ ಶುದ್ಧೀಕರಣದ ವಿಚಾರವಾಗಿ ನಾಳೆ ಸ್ವಯಂ ಘೋಷಿತವಾಗಿ ಬಂದ್ ಆಚರಣೆ ಮಾಡ್ತಾ ಇದ್ದಾರೆ. ನಿಮ್ಮ ಬೆಂಬಲ ಹೇಗಿರುತ್ತೆ ಇದಕ್ಕೆ? ಅಲ್ಲ, ಸ್ವಯಂ ಘೋಷಿತ ಅಂದರೆ 3ನೇ ಹಂತದ ಶುದ್ಧೀಕರಣ ಬೇಕು, ಇಲ್ಲ ಅಂದರೆ ಎತ್ತಿನಹೊಳೆ ಇದು ಬೇಕು. 3ನೇ ಹಂತದ ಇದಕ್ಕಿಂತನೂ ಎತ್ತಿನಹೊಳೆ ನೀರು ಬಂದರೆ ಅದು ಒಳ್ಳೆಯ ಜನಕ್ಕೆ. ಇದು ಎಲ್ಲನೇನು ಕಲಮರ್ಷಿತ ನೀರು, ಅದರಲ್ಲಿ ಏನು ಇದಿಲ್ಲ. ಈ ಬೆಳೆದ್ರೂ ಅದು ಏನು ಅಂತ ಇದಿಲ್ಲ, ಅದರಲ್ಲಿ ಎಲ್ಲನೂ ಕಲಮರ್ಷಿತ ನೀರಾಗಿ ಎಲ್ಲ
ಜನರ ಆರೋಗ್ಯ ಕೆಡ್ತಾ ಇದೆ, ಈ ಥರ ಇರ್ತದೆ. ಸೊ ಈಗ ನಿಮಗೆ ಅನ್ಸುತ್ತೆ ಇದು 3ನೇ ಹಂತದ ಶುದ್ಧೀಕರಣ ಆಗಿ ಬಂದರೂ ನಮಗೆ ತೊಂದರೆ ತಪ್ಪಿದ್ದಲ್ಲ ಅಂತ ಅನ್ಸುತ್ತೆ ನಿಮಗೆ ಹಂಗಿದ್ರೆ? ಹೌದು 3ನೇ ಹಂತದ ಶುದ್ಧೀಕರಣ ಬಂದ್ರೂ ಆವಾಗ ತಪ್ಪಿದ್ದಲ್ಲ. ಎತ್ತಿನ ಹೊಳೆ ನೀರು ಬಂದಿದ್ರೆ ಅದು ಶುದ್ಧೀಕರಣ ಇರ್ತಿತ್ತು, ಬೆಳೆಗಳಿಗೂ ಪೌಷ್ಟಿಕವಾದ ಇದಿರ್ತಿತ್ತು. ಇವಾಗ ಎಲ್ಲ ಗಬ್ಬು ನೀರು ಬರ್ತಾ ಇದೆ, ಅದರಲ್ಲಿ ಏನು ಇದಿರಲ್ಲ. ಸೊ ಇವಾಗ ನೀವು ಹೇಳಿದ್ರೆ ಏನು ಎತ್ತಿನ ಹೊಳೆ ಹಾಗೆ HN ವ್ಯಾಲಿ ಕಂಪ್ಯಾರಿಟಿವ್ ನೀವೇ ಹೇಳ್ತಾ ಇದ್ದೀರಾ. ಫಾರ್ ಎಕ್ಸಾಂಪಲ್ ಈಗ ಎತ್ತಿನ ಹೊಳೆ ಬಂದರೆ ನಮ್ಗೆ ಒಳ್ಳೇದಾಗುತ್ತೆ, HN ವ್ಯಾಲಿ ಬಂದರೆ ಇವಾಗ 3ನೇ ಹಂತದ ಶುದ್ಧೀಕರಣ ಆಮೇಲೆ ಮತ್ತಿನ್ನೇನೋ ಆಗುತ್ತೆ ಅಂತ ಹೇಳ್ತಾ ಇದ್ದೀರಾ. ಸರ್ ಈಗ ಎತ್ತಿನ ಹೊಳೆ ಬರ್ತಾ ಇದೆ ನಾವು ನೋಡ್ತಾ ಇದೀವಿ. 10 ವರ್ಷದಿಂದ 15 ವರ್ಷದಿಂದ ಹೇಳ್ತಾನೆ ಇದ್ರೆ ಬರಲಿಲ್ಲ, ಕೊಡಲಿಲ್ಲ, ಯಾರನ್ನು ಎತ್ತಿನ ಹೊಳೆ ನೀರು ಆರಿಸ್ಲಿಲ್ಲ. ಯಾರು ನಾವು ಕಣ್ಣಲ್ಲಿ ಒಂದು ಕುಡಿಯೋಕ್ಕೂ ಒಂದು ಲೀಟ್ರ್ ತೊಗೊಂಡೋಗೋಕ್ಕೂ ಆಗಲಿಲ್ಲ. ಈ ಸದ್ಯಕ್ಕೆ ಬರುವಂತ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇದೆಯಾ ನಿಮ್ಗೆ ಅನ್ನೋದಾದ್ರೆ? ಯಾಕಂದ್ರೆ ಈಗ ಬಂದ್ ಮಾಡ್ತಾ ಇದ್ದಾರೆ, ಅದು ಎಲ್ಲವೂ ಆಗ್ತಾ ಇದೆ, ಕಾಣಿಸಲ್ತಾ ಇಲ್ಲ. ನಮಸ್ತೆನಪ್ಪ. ನಿಮ್ಮ ಹೆಸರು? ನಮ್ಮ ಹೆಸರು ನಾಗರಾಜಪ್ಪ ಅಂತ ಹೇಳಿ. ಓಕೆ, ಈಗ 3ನೇ ಹಂತದ ಶುದ್ಧೀಕರಣ ಆಗ್ಬೇಕು ಅಂತ ಹೇಳ್ತಾ ಇದ್ದಾರೆ ನೀರು. ನಿಮ್ಗೆ ಏನ್ ಅನ್ಸುತ್ತೆ HN ವ್ಯಾಲಿ ನೀರ್ ಬಗ್ಗೆ? ಹೌದಾ, ಏನು ಅದ್ರ ಬಗ್ಗೆ ನಮ್ಗೆ ಅಷ್ಟು ಅನುಭವ ಇಲ್ಲ. ನೀರ್ ಪ್ಯೂರಿಫೈ ಆಗಿ ಬರ್ಬೇಕಾ ಆಗ್ಬಾರ್ದಾ ನಿಮ್ಗೆ? ಆಗಿ ಬರಬೇಕು. ಹೌದಪ್ಪ, ಆಗ್ಬೇಕು. ಆದರೆ ಅದರಿಂದ ಶಾನೆ ಅನಾಹುತಗಳು ಆಗ್ತಾ ಇದೆ, ತೊಂದರೆಗಳು ಆಗ್ತಾ ಇದೆ. ಹೇಳೋದು ಜನ, ಅದು ನಿಜನೋ ಸುಳ್ಳು, ಅಲ್ಲೇ ಫಿಲ್ಟರ್ ಮಾಡಿ ಕಳಿಸ್ರೆ ಏನು ಪ್ರಾಬ್ಲಮ್ ಇಲ್ಲ. ಅದೇ ಬಿಟ್ಬಿಟ್ಟು ಎಲ್ಲ ತೊಂದರೆ ಆಗ್ತಾ ಇದೆ. ಜನಗಳಿಗೂ ಕಿಡ್ನಿಗಳು ಫೈಲ್ಯೂರ್ ಆಗ್ತವೆ, ಏನೇನೋ ಹೇಳ್ತಾ ಇದ್ದಾರೆ ಸರ್. ಆಯ್ತಾ, ಇಷ್ಟು ನಮ್ಗೊಂದು ಗೊತ್ತು. ಮುಂಚೆ ಯಾವುದು ಏನೂ ಇರಲಿಲ್ಲ. ಈ ರಾಜಕಾರಣಿಗಳು ಮಾಡೋ ಕೆಲಸದಿಂದ ದೇಶ ಹಾಳಾಗಿ ಹೋಗ್ತಾ ಇದೆ ಸರ್. ನಾವು ಇದು ಫೈನಾನ್ಸ್ ಮಾಡ್ತೀರಿ. ಸರ್ ಈಗ ನಾಳೆ 3ನೇ ಹಂತದ ಶುದ್ಧೀಕರಣ ಎಲ್ರಿಗೂ ನೀರು ಬೇಕಾಗಿರೋದು ಬೇಕೇ ಬೇಕು ಅಷ್ಟೇ, ಎಲ್ರಿಗೂ ನೀರು ಬೇಕು. ಈಗ ನಾಳೆ ಬಂದ್ ಆಗ್ತಾ ಇದೆ, ನಿಮ್ಮ ಬೆಂಬಲ ಹೇಗಿರುತ್ತೆ? ನಮ್ಮ ಬೆಂಬಲ ನೀರಿಗೆ ಬೇಕು, ಬೆಂಬಲ ಅಷ್ಟೇ, ಬೇರೆ ಏನಕ್ಕೂ ನಮ್ಮ ರಾಜಕೀಯ ಬೇಡವೇ ಬೇಡ, ನಮ್ಮ ರಾಜಕೀಯ ಬೇಡ, ನೀರು ಬೇಕು ಅಷ್ಟೇ. ಸರ್ ಈಗ ಯಾವ ರೀತಿಯಾಗಿ ಸಮಸ್ಯೆ ಆಗ್ತದೆ? ಈಗ 2 ಹಂತದಲ್ಲಿ ಶುದ್ಧೀಕರಣ ಆಗಿದೆ, ಅದು ಶುದ್ಧೀಕರಣ 2 ಮಾಡಿರೋದಕ್ಕೋಸ್ಕರ ಜನರಿಗೆ ಎಫೆಕ್ಟ್ ಆಗ್ತಿದೆ. 3ನೇ ಹಂತ ಮಾಡಿದ್ರೆ ಭಾರಿ ಒಳ್ಳೇದಾಗ್ತದೆ. ಸೊ ಈಗ ನಾಳೆ ಬಂದಿದೆ, ಸೊ ಈಗ ಬಂದ್ ಆಗಿದ ತಕ್ಷಣ ನಾಳೆ ಸಾಲ್ವ್ ಆಗ್ಬಿಡುತ್ತೆ? ಸಾಲ್ವ್ ಆಗೋದಿಲ್ಲ. ಇಚ್ಛಾಶಕ್ತಿ, ರಾಜಕೀಯ ಇಚ್ಛಾಶಕ್ತಿಯಿಂದ ಆಗ್ತಾ ಇಲ್ಲ. 3ನೇ ಹಂತ ಮಾಡಿದ್ರೆ ಎಲ್ರಿಗೂ ಒಳ್ಳೇದಾಗುತ್ತೆ. ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ನಮ್ಮ ಹೆಸರು ಸುರೇಶ್ ಅಂತ. ನೀವೇನ್ ಮಾಡ್ತೀರಾ? APMC ಯಾರ್ಡಲ್ಲಿ ಒಂದು 30 ವರ್ಷದಿಂದ ದಲ್ಲಾಳರಾಗಿ ಕೆಲಸ ಮಾಡ್ತೀವಿ. ಓಕೆ ಸರ್, ಈಗೇನು ಒಂದು HN ವ್ಯಾಲಿ 3ನೇ ಹಂತದ ಶುದ್ಧೀಕರಣ ಆಗಬೇಕು ಅಂತ ಒಂದು ಆಗ್ರಹ ಇದೆ. ನಾಳೆ ಹಲವಾರು ಸಂಘ ಸಂಸ್ಥೆಗಳು, ಸಂಘಟನೆಗಳು ನಾಳೆ ಬಂದ್ಗೆ ಕರೆ ನೀಡಿದ್ದಾರೆ ಸ್ವಯಂ ಘೋಷಿತವಾಗಿ. ಸೊ ಇದಕ್ಕೆ ನಿಮ್ಮ ಬೆಂಬಲ ಇರುತ್ತಾ? ಇದ್ರೆ ಹೇಗಿರುತ್ತೆ ಅನ್ನೋ? 3ನೇ ಹಂತ ಶುದ್ಧೀಕರಣ ಮಾಡಲಿ ಅಂತೇಳಿ ನಮ್ಮದು ಸಂಪೂರ್ಣ ಬೆಂಬಲ ಇದೆ, ಇಲ್ಲ ಅಂತಿಲ್ಲ. ಯಾಕೆ ಅಂದರೆ ಮೊದಲನೇದಾಗಿ ಆರೋಗ್ಯ ಮುಖ್ಯ. ಒಳ್ಳೆ ನೀರು ಕೊಡಲಿ, ಶುದ್ಧವಾದ ಗಾಳಿ, ಒಳ್ಳೆ ನೀರು, ಒಳ್ಳೆ ವಾತಾವರಣದಲ್ಲಿ ಜನಗಳಿದ್ರೆ ಆರೋಗ್ಯವೇ ಭಾಗ್ಯ ಅಂತ ಒಂದು ಐತಲ್ಲ, ಅದರಿಂದ ಒಳ್ಳೆ ನೀರು ಕೊಡಲಿ. ಇದಕ್ಕೆ ನಮ್ಮ ಸಂಪೂರ್ಣ ಬಂದ್ಗೆ ಬೆಂಬಲ. ನಮ್ಮ APMC ಯಾರ್ಡಲ್ಲಿ ಯಾವತ್ತೂ ಬಂದಾಗಲ್ಲ. ಕಾರಣ ಏನು ಅಂತೇಳಿ ಅಂದರೆ ಈಗಲೇ ತರಕಾರಿ ಬೆಲೆ ಕುಸಿತ ಆಗಿಬಿಟ್ಟಿದೆ, ರೈತರು ಕಂಗಾಲಾಗ್ಬಿಟ್ಟಿದ್ದಾರೆ. ಈ ಬೇಸಿಗೆನಲ್ಲಿ ಇವತ್ತು ಕಿತ್ಬಿಟ್ಟು ನಾಳೆ ತಂದು ನಾಳೆ ಮಾರಬೇಕು ಅಂದರೆ ಎಲ್ಲ ಒಣಗೋಗಿ ಬತ್ತಿ ಹೋಗ್ತವೆ. ಅದರಿಂದ ನಾವು ಬೆಂಬಲ 1 ಅವರ್ ಸೂಚಿಸ್ತೀವಿ. ಏನು ವ್ಯವಹಾರ ಮಾಡ್ದಿರಾ, ಏನು ಇಲ್ದಿರಾ, ನಮ್ಮ ಬೆಂಬಲ 1 ಅವರ್ ಬೆಂಬಲ ಸೂಚಿಸ್ತೀವಿ ಹೊರತು ನಮ್ಮ ತರಕಾರಿ ವ್ಯಾಪಾರ ವಹಿವಾಟು ಯಥಾಸ್ಥಿತಿ ಹೆಂಗಿರ್ತೈತೋ ಹಂಗೆ ಇರ್ತೈತೆ. ಯಾಕೆ ಅಂದರೆ ರೈತರ ಅನ್ಯಾಯ ಆಗಬಾರ್ದು. ರೈತರ ಅನ್ಯಾಯ ಆದರೆ ಎಲ್ಲರೂ ಅನ್ಯಾಯ ಆಗ್ಬಿಡ್ತೀವಿ. ಸರ್ ಇವಾಗ ನೀವು ಈಗ ರೈತರ ಬಗ್ಗೆನೇ ಮಾತಾಡ್ತಾ ಇದ್ರೆ ನಾನು ಅದೇ ವಿಚಾರಕ್ಕೆ ಬರ್ತೀನಿ. ಈಗ ಏನಂದ್ರೆ 2 ಹಂತದಲ್ಲಿ ಶುದ್ಧೀಕರಣ ಆಗಿದೆ ನೀರು. ಸೊ ಇದು ರೈತರಿಗೆ ಸಮಸ್ಯೆ ಆಗ್ತಾ ಇದೆ ಅನ್ನೋದು ಮುಖ್ಯ ಉದ್ದೇಶ. ಏನು ಈಗ ತರಕಾರಿಯಲ್ಲಿ ವಿಷಕಾರಿ ಅಂಶ ಪತ್ತೆಯಾಗಿದೆ, ಅದು ಇದು ಅನ್ನೋದು. ಸೊ ಇದ್ರ ಬಗ್ಗೆ ಏನು ಅನ್ಸುತ್ತೆ ನಿಮಗೆ? ತರಕಾರಿನಲ್ಲಿ ಯಾವುದೇ ವಿಷಕಾರಿ ಅಂಶ ಕಂಡು ಬಂದಿಲ್ಲ. ಯಾಕೆ ಅಂದರೆ ಒಳ್ಳೆ ಗುಣಮಟ್ಟದ ತರಕಾರಿ ಬರ್ತಾ ಇದೆ. ಮೊದಲು ಬೋರ್ ಹಾಕಬೇಕು ಅಂತೇಳಂದ್ರೆ ಸುಮಾರು 1000 ಅಡಿ ಕೊರಿಬೇಕಾಯಿತು. ಅಂದಾಜು ಅಂತರ್ಜಲ ಮಟ್ಟ ಏರಿದೆ. ಇದರಿಂದ ಏನು ವ್ಯವಸಾಯಕ್ಕೆ ಬೆಳೆ ಬೆಳೆಯೋದಕ್ಕೆ ಏನು ನೀರೇನು ಕಲುಷಿತ ಇಲ್ಲ. ದಿನನಿತ್ಯ ಬಳಸ್ಕೊಳ್ಬೇಕಾದ್ರೆ ಜನಗಳಿಗೆ ಆರೋಗ್ಯವಾಗಿ ಜನಗಳಿಗೆ ಉಪಯೋಗಿಸ್ಬೇಕಾದ್ರೆ ತೊಂದರೆನೇ ಇದೆ. ಓಕೆ, ಈಗ ನೀವೇನಂದ್ರೆ ಈಗ ತೊಂದರೆ ಅಷ್ಟೊಂದು ಆಗ್ತಿಲ್ಲ ಅಥವಾ ಅಂತರ್ಜಲ ವೃದ್ಧಿ ಆಗಿದೆ ಅಂತ ಹೇಳ್ತಾ ಇದ್ದೀರಾ. ಈಗ 3ನೇ ಹಂತದ ಶುದ್ಧೀಕರಣ ಆಗಲೇಬೇಕು ಅನ್ನೋದು ಆಗ್ರಹ ಇದೆ. ಸೊ ಈಗ 2ನೇ ಹಂತದ ಶುದ್ಧೀಕರಣ ಆಗಿ ಬರ್ತಾ ಇರೋ ನೀರು ವಿಷಕಾರಿ ಇದೆ ಅಂತ ಅಂದ್ಬಿಟ್ಟು ತುಂಬ ಜನದ್ದು ಅದೇ ಮೇಜರ್ ಪ್ರಾಬ್ಲಮ್ ಇರೋದು. ಈಗ 3ನೇ ಹಂತದ ಶುದ್ಧೀಕರಣ ಆದಮೇಲೆ ಅದೆಲ್ಲ ಸಾಲ್ವ್ ಆಗುತ್ತೆ ಅನ್ನೋ ನಂಬಿಕೆ ಇದೆಯಾ ಅನ್ನೋದು? 3ನೇ ಹಂತ ಶುದ್ಧೀಕರಣ ಆದರೆ ಇನ್ನೂ ಅಕಸ್ಮಾತ್ ಏನೋ ವಿಷಕಾರಿ ತರಕಾರಿ ಇದೆ ಅಂತೇಳಿ ಹೇಳ್ತಾರೆ. ನಮಗೇನು ಯಾವುದು ಕಂಡು ಬಂದಿಲ್ಲ. ಆದರೆ ಇದು 3ನೇ ಶುದ್ಧೀಕರಣ ಮಾಡಿದ್ರೆ ತರಕಾರಿ ಇನ್ನೂ ಗುಣಮಟ್ಟದವಾಗಿ ಬರ್ತೈತೆ, ಜನಕ್ಕೆ ಆರೋಗ್ಯನೂ ಇರ್ತೈತೆ. 3ನೇ ಹಂತ ಶುದ್ಧೀಕರಣ ಮಾಡಲಿ. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ನರಸಿಂಹಪ್ಪ. ಏನು ಮಾಡ್ತೀರಾ ನೀವು?
ವ್ಯವಸಾಯ ವ್ಯವಸಾಯ ಮಾಡ್ತೀರಾ ರೈತರು ನೀವು. ಈಗ 3ನೇ ಹಂತದ ಶುದ್ಧೀಕರಣ ಆಗ್ಬೇಕು, ಏನು ನೀರ್ ಬಿಡ್ತಾ ಇದಾರಲ್ಲ ಎಚ್.ಎನ್ ವ್ಯಾಲಿ, ಈಗ ಅದ್ರಲ್ಲಿ ವಿಷಕಾರಿ ಅಂಶ ಇದೆ ಅಂತ ಅಂದ್ಬಿಟ್ಟು ಹಲವಾರು ರೈತರು ಹೇಳ್ತಾ ಇದಾರೆ. ನಿಮ್ಗೆ ಏನ್ ಅನ್ಸುತ್ತೆ? ನಿಜ, ಅದು ಬಂದ್ ಮಾಡಿದ್ರೆ ಒಳ್ಳೇದು ಅಂತ ಅನ್ಸುತ್ತೆ. ಈಗ ನಾಳೆ ಬಂದ್ ಮಾಡ್ತಾ ಇದ್ದಾರೆ, ಇದಕ್ಕೆ ನಿಮ್ ಬೆಂಬಲ ಹೆಂಗಿರುತ್ತೆ? ಮಾಡ್ಬೋದು ಸರ್, ಮಾಡ್ಬೇಕಾ? ಮಾಡ್ಬೋದು. ನೀವು ಬಂದ್ಗೆಲ್ಲ ಬೆಂಬಲ ಸೂಚಿಸ್ತೀರಿ? ಆಯ್ತು ಸರ್. ಸರಿ, ಇವಾಗ 2 ಸರಿ ನೀರ್ ಶುದ್ಧೀಕರಣ ಮಾಡಿ ಬಿಡ್ತಾ ಇದ್ದಾರೆ, ನಿಮ್ ರೈತರಿಗೆ ಯಾವ ರೀತಿ ತೊಂದರೆ ಆಗ್ತಾ ಇದೆ? ಅದೇ ಸುಮ್ಮನೆ ನೀರು ಸರಿ ಇಲ್ಲ, ಅದರಿಂದ ಅದು ಬಂದ್ ಮಾಡಿದ್ರೆ ಒಳ್ಳೇದು. ನಿಮ್ಗೆ ಇಳುವರಿ ಅದು ಇದು ಎಲ್ಲ ಪರವಾಗಿಲ್ವಾ? ಏನು ಇಳುವರಿ ಏನು ಬರಲ್ಲ, ರೋಗಗಳು ರೋಗಗಳು ಬರ್ತಾ ಇದೆ ಅಂತ ಅಂತೀರಾ? ನಿಮ್ಮ ಹೆಸರು? ಅಂಬರೀಷ್ ಅಂತ. ಅಂಬರೀಶ್ ಅವರೇ, ಈಗ ನಾಳೆ ಬಂದ್ ಆಗ್ತಾ ಇದೆ, ಏನು ಎಚ್.ಎನ್ ವ್ಯಾಲಿ 3ನೇ ಹಂತದ ಶುದ್ಧೀಕರಣ ಆಗಬೇಕು ಅಂತ. ಸೊ ಇದಕ್ಕೆ ನಿಮ್ಮ ಬೆಂಬಲ ಇದೆಯಾ? ಹೌದಿದೆ. ಯಾವ ರೀತಿಯಾಗಿ ಸೂಚಿಸ್ತಾ ಇದ್ದೀರಾ ಬೆಂಬಲ? ಎಚ್.ಎನ್ ವ್ಯಾಲಿ ನೀರು ನಮ್ಮ ಕರ್ನಾಟಕ ಸರ್ಕಾರದಿಂದ ನಮಗೆ ಬಂದಿರುವಂಥದ್ದು ಇದು. ಅದು ಎಚ್.ಎನ್ ವ್ಯಾಲಿಯಲ್ಲಿ ಕೆಮಿಕಲ್ ಮಿಶ್ರಿತ ನೀರು ಬರ್ತಾ ಇದೆ, ನೀರಿದೆ ಅಂತ ಹೇಳ್ಬಿಟ್ಟು ಆ ನೀರನ್ನು ಕುಡಿದ್ರೆ ನಮ್ಮ ಪ್ರಾಣಿ ಪಕ್ಷಿಗಳಿಗೂ ಡೇಂಜರ್ ಇದೆ, ನಮಗೂ ಬೆಳೆಯಲ್ಲಿ ಒಂಥರ ಏನೋ ಪೊಟ್ಯಾಷಿಯಂ ಅಂಶ ಏನೋ ವ್ಯತ್ಯಯ ಆಗುತ್ತೆ. ಇವಾಗಲೇ ಕೆಮಿಕಲ್ ಮಿಶ್ರಿತವಾಗಿ ನಾವು ಆಗ್ತಾ ಇರ್ತಾ ಅಂತರ್ಜಲ ಒಳಗೋಗಿದೆ, ನಮಗೆ ನೀರು ಅವಶ್ಯಕತೆ ಇದೆ, ಆದರೆ ಗಲೀಜು ನೀರು ಬೇಡ, ಅದಕ್ಕೆ ನಮ್ಮ ಪೂರ್ತಿ ಸಹಕಾರ ಇದೆ ಸರ್. ಸರಿ, ಈಗ ನಾವೇನು ಹಲವಾರು ವರ್ಷಗಳಿಂದ ಒಂದಷ್ಟು ರೈತರು ಕೇಳ್ತಾ ಇದ್ದಾರೆ, ಜನಸಾಮಾನ್ಯರು ಕೇಳ್ತಾ ಇದ್ದಾರೆ, ನೀರನ್ನ ಪ್ಯೂರಿಫೈ ಮಾಡಿ ಕೊಡಿ ಅಂದ್ಬಿಟ್ಟು. ಸೊ ಆದರೆ ಸರ್ಕಾರ ಮೌನವಾಗೇ ಇದೆ. ಈ ಮೌನದ ಬಗ್ಗೆ ಏನು ಅನ್ಸುತ್ತೆ ನಿಮಗೆ? ಸರ್ಕಾರ ಯಾವಾಗಲೂ ಲೇಜಿನೆಸ್ ತೋರಿಸ್ತಾ ಇದೆ. ರೈತರಂದರೆ ಸರ್ಕಾರಕ್ಕೆ ಬೇಕಾಗಿಲ್ಲ, ಎಲ್ಲರನ್ನೂ ಕಡೆಗಣಿಸ್ಬಿಟ್ಟಿದ್ದಾರೆ. ಅವ್ರಿಗೇನಾದರೂ ಕಾರ್ಪೊರೇಟು ಅಂಥದ್ದು ಬೇಕಾಗಿರುತ್ತೆ. ರೈತರ ಉದ್ಧಾರ ಸರ್ಕಾರಕ್ಕೆ ಅವಶ್ಯಕತೆ ಇಲ್ಲ. ಯಾವ ಸರ್ಕಾರನೇ ಬರಲಿ, ಕಾಂಗ್ರೆಸ್ ಬರಲಿ, JDS ಬರಲಿ, ಯಾವರು ರೈತರ ಕರೆ ಮುಖ ಎತ್ತು ಕೂಡ ನೋಡ್ತಾ ಇಲ್ಲ. ಯಾಕಂದರೆ ನಾವು ಇವಾಗ ಬೆಳೀತಾ ಇಂಥ ಬೆಳೆಗಳಿಗೆ ಹೆಚ್ಚು ಬಂಡವಾಳ ಜಾಸ್ತಿ ಆಗ್ತಾ ಇದೆ. ಬಟ್ ನಮಗೆ ಇಲ್ಲಿ ಮಾರ್ಕೆಟಲ್ಲಿ ಕಾಂಪಿಟೇಷನ್ ಇದೆ, ಕಾಂಪಿಟೇಷನ್ ಇದ್ದರೂ ರೈತರು ಉದ್ಧಾರ ಆಗಕ್ಕೆ ಆಗ್ತಾ ಇಲ್ಲ. ಆವಾಗ ಈ ನೀರು ಅನ್ನೋದು ನಮ್ಮ ಚಿಕ್ಕಬಳ್ಳಾಪುರ, ಕೋಲಾರ ಡಿಸ್ಟಿಕಲ್ಲಿ ಜಾಸ್ತಿ ಅಂತರ್ಜಲ ಮಟ್ಟ ಕೆಳಗೊಟ್ಟೋಗಿದೆ, ಅಭಾವ ಇದೆ. ಆ ಅಭಾವದ ಸಮಯದಲ್ಲಿ ಇಂಥ ಕಲುಷಿತ ನೀರು ಕೊಟ್ಟು ಮತ್ತೆ ಅಷ್ಟೋ ಇರೋ ಇದನ್ನು ಕೂಡ ನಾಶ ಮಾಡ್ತಾ ಇದ್ದಾರೆ ಇವರು. ಶಾಶ್ವತವಾಗಿ ಇಲ್ಲ, ಯಾವುದೇ ರೀತಿ ಮಾಡ್ಕೋಬೋದು, ಶಾಶ್ವತವಾಗಿ ನಮ್ಗೆ ನೀರು ಸಿಗುವಂಥ ವ್ಯವಸ್ಥೆ ಮಾಡುವಂಥ ಸರ್ಕಾರಗಳನ್ನ ಮುಂದೆ ಬರಬೇಕು. ಅದು ಆಗುತ್ತೋ ಇಲ್ಲ ಗೊತ್ತಿಲ್ಲ. 2013ರಲ್ಲಿ ಎತ್ತಿನಹೊಳೆ ಯೋಜನೆ ಅಂತ ಮಾಡಿದ್ರು, ಇಷ್ಟೊತ್ತಿಗೆ ಇನ್ನೂ ನೀರು ಬಂದಿಲ್ಲ. ಯಾವಾಗ ಕೊಡ್ತಾರೋ ಗೊತ್ತಿಲ್ಲ. ಆವಾಗಲೇ ಆಶಾಭಾವದಿಂದ ನೋಡಿದ್ವಿ. ಇವಾಗ ನಮ್ಮದು ಚಿಂತಾಮಣಿ ತಾಲೂಕು, ಅಲ್ಲಿ ಸುಮಾರು 1000 ಅಡಿ, 1200-300 ನೀರು ಎತ್ತಾ ಇದ್ವಿ. ಅಲ್ಲಿಂದ ನೀರು ತೆಗಿಬೇಕಾದ್ರೆ ರೈತರಿಗೆ ತುಂಬ ಕಷ್ಟ ಇದೆ. ಆ ಕಷ್ಟದ ಸಮಯದಲ್ಲಿ ಎಚ್.ಎನ್ ವ್ಯಾಲಿ, KC ವ್ಯಾಲಿ ಅಂತ ಅಲ್ಲಿ ಆ ಕಡೆ KC ವ್ಯಾಲಿ ಮಾಡಿದ್ರೆ, ಈ ಕಡೆ ಎಚ್.ಎನ್ ವ್ಯಾಲಿ ಮಾಡಿದ್ರು. ಎಚ್.ಎನ್ ವ್ಯಾಲಿ ನೀರು ಬರಲಿಲ್ಲ, KC ವ್ಯಾಲಿ ನೀರು ಬರಲಿಲ್ಲ, ಎತ್ತಿನಹೊಳೆ ನೀರು ಬರಲಿಲ್ಲ. ಸರ್ ನಮಸ್ಕಾರ. ನಮಸ್ಕಾರ ನಿಮ್ಮ ಹೆಸರು? ನರಸಿಂಹಮೂರ್ತಿ. ನೀವೇನ್ ಮಾಡ್ತೀರಾ? ನಾವು ಚಿಲ್ಲರೆ ಅಂಗಡಿ, ಪ್ರಶಾಂತ್ ನಗರ. ಓಕೆ ಸರ್, ಈಗ ಏನು ಎಚ್.ಎನ್ ವ್ಯಾಲಿ 3ನೇ ಹಂತದ ಶುದ್ಧೀಕರಣ ಆಗಬೇಕು ಅನ್ನೋ ಆಗ್ರಹದಲ್ಲಿ ನಾಳೆ ಸ್ವಯಂ ಘೋಷಿತ ಬಂದ್ ಆಚರಣೆ ಮಾಡ್ತಾ ಇದ್ದಾರೆ, ಅನೌನ್ಸ್ ಮಾಡಿದ್ದಾರೆ. ಇದಕ್ಕೆ ನಿಮ್ಮ ಬೆಂಬಲ ಹೇಗಿರುತ್ತೆ? ಬೆಂಬಲ ಅಂದ್ರೆ ಮುಂದೆನೇ ಯೋಚನೆ ಮಾಡಬೇಕಾಗಿತ್ತು, ಬಿಡಬೇಕಾದ್ರೇನೆ. ಇವಾಗ ಬಿಟ್ಟಿದ್ರೆ ಆಗೋಗಿದೆ. ಅದನ್ನ ಪರ್ಫೆಕ್ಟ್ ಆಗಿ ವಿಜ್ಞಾನಿಗಳನ್ನ ಶುದ್ಧೀಕರಿಸಿ ಆಮೇಲೆ ನಾವು ಬಿಡಬೇಕು. ಅಂತರ್ಜಲ ವೃದ್ಧಿಗಾಗಿ ಬಿಟ್ಟಿದ್ದಾರೆ, ಸಂತೋಷನೇ. ಅದ್ರ ಬದಲು ಕಾವೇರಿ ತುಂಬಿದಾಗ ಎಕ್ಸಸ್ ಆಗೋ ನೀರನ್ನ ಡಂಪ್ ಮಾಡಿ ಈಗ ಹರಿಸ್ಬೇಕು ಅಂತ ನನ್ನ ಆಗ್ರಹ. ಅಂದ್ರೆ ನಿಮ್ದು ಪ್ಲಾನೇ ಆ ಕಡೆ ಚೇಂಜ್ ಮಾಡಿದಿರ ಅಂದ್ರೆ? ಫಾರ್ ಎಕ್ಸಾಂಪಲ್ ಓಕೆ, ಇದು ಇರ್ಲಿ, ಆದ್ರೆ ವಿಜ್ಞಾನಿಗಳನ್ನ ವರದಿ ತರಿಸ್ಕೊಂಡು 3ನೇ ಹಂತ ಮಾಡಿದ್ರು ಇದಾಗಲ್ಲ ಸರಿಯಾಗಿ. ಅರ್ಥ ಆಯ್ತಾ? ಇದು ಮುಂದಿನ ಪೀಳಿಗೆ ಕೊಡುಗೆಗೆ ಕಾವೇರಿ ನದಿನ ಡಂಪ್ ಮಾಡಿ ಈ ಕಡೆ ಕೊಡಬೇಕು. ಅಂದ್ರೆ ಎಕ್ಸಸ್ ಆಗೋ ಸಮಸ್ಯೆ ಎಲ್ಲ ಬಗೆಹರಿದ ಮೇಲೆ ತಮಿಳ್ನಾಡು ಬೇಡ ಅಂತ ಅಂದಾಗ ಆ ನೀರಿನ ಕಡೆ ಡಂಪ್ ಮಾಡಿ ಎಲ್ಲಾ ಕೆರೆಗಳು ತುಂಬಿಸಿದ್ರೆ ಅದಕ್ಕಿಂತ ಮುಖ್ಯವಾದ ಕೆಲಸ ಇನ್ಯಾವುದೂ ಇಲ್ಲ. ಈಗ ನೀವು ಹೇಳಿದ್ರೆ ಏನು ಕಾವೇರಿ ನೀರನ್ನೇ ಈ ಕಡೆ ತಗೊಂಬನ್ರಿ ಅಂತ ಅನ್ಬಿಟ್ಟು, ಇಲ್ಲಿ ಇವಾಗ ಎತ್ತಿನಹೊಳೆ ನಾವು ಏನು ತುಂಬಾ ವರ್ಷಗಳಿಂದ ಮಾತಾಡ್ತಾ ಇದೀವಿ, ಈಗ ಎತ್ತಿನಹೊಳೆನೇ ಇನ್ನ ಬರ್ಲಿಲ್ಲ. ಇದ್ರ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಗೆ? ಅಲ್ಲ, ಎತ್ತಿನಹೊಳೆ ಬೆಂಗಳೂರಿಗೆ ಬಂದಿದೆ, ಇದು ಎತ್ತಿನಹೊಳೆ ಕಾವೇರಿಗೆ ಬಂದಿದೆ. ಎಕ್ಸಸ್ ಆಗಿ ಹರಿಯೋ ನೀರು ತಮಿಳ್ನಾಡು ನಾವು ಬೇಡ, ನಮಗ್ ಸಾಕು ಅಂದಾಗ ಅದನ್ನ 2 ಸರ್ಕಾರಗಳು ಕೂತ್ಕೊಂಡು ಸೆಂಟ್ರಲ್ ಗೌರ್ಮೆಂಟ್ ಇಂದ ಪರ್ಮಿಷನ್ ತಗೊಂಡು ಈ ಕಡೆ ಹರಿಸಿದ್ರೆ ತುಂಬಾ ಸಂತೋಷ ನಮ್ಗೆ. ಅದನ್ನ ಮುಂದಿನ ಪೀಳಿಗೆಗೆ, ನಮಗಲ್ಲ, ನಾವು ಹೋಗ್ಬಿಡ್ತೀವಿ, ಇವಾಗ ಮುಂದಿನ ಪೀಳಿಗೆಗೆ ತುಂಬಾ ಅನುಕೂಲ ಆಗುತ್ತೆ. ಇದೊಂದು ಪ್ಲಾನ್ ಕೊಟ್ಟಿದ್ದೀರಾ. ಸರಿ, ಈಗ ನಾಳೆ ಬಂದ್ ಮಾಡ್ತಾ ಇದ್ದಾರೆ. ಸೊ ಇವಾಗ ಬಂದ್ ಮಾಡಿದ ತಕ್ಷಣ ನಾಳೆ ಸಮಸ್ಯೆ ಸಾಲ್ವ್ ಆಗುತ್ತಾ ಅನ್ನೋದು? ಸಾಲ್ವ್ ಆಗಲ್ಲ, ಸಾಲ್ವ್ ಆಗೋದೇ ಇಲ್ಲ. ಇದನ್ನ ನಿರಂತರವಾಗಿ ಪ್ರೋಸೆಸ್ ಮಾಡಿಕೊಂಡು ಎಲ್ಲ ಮಾತಾಡ್ಕೊಂಡು ಇಲ್ಲಿನ MLAಗಳು, MP ಗಳು ಮೊದಲು ಮತದಾನ ಬಹಿಷ್ಕಾರ ಮಾಡ್ಬೇಕು ನಾವು. ಅದೊಂದೇ ಪರಿಹಾರ. ಸಮಸ್ಯೆ ಸಾಲ್ವ್ ಆಗಬೇಕು. ಮತದಾನನೇ ಬೇಕಾಗಿಲ್ಲ ನಮ್ಗೆ. ಇದು ಆಗೋವರೆಗೂ ಜನಪ್ರತಿನಿಧಿಗಳು ಯಾರು ಆಯ್ಕೆ ಮಾಡೋದು ಬೇಡ. ಸರ್ ನಮಸ್ಕಾರ. ನಮಸ್ತೆ. ನಿಮ್ಮ ಹೆಸರು? ರಾಮಮೂರ್ತಿ. ರಾಮಮೂರ್ತಿ ಅವರೇ, ಈಗ ನಾಳೆ ಎಚ್.ಎನ್ ವ್ಯಾಲಿ
ನೀರು ಮೂರನೇ ಹಂತದ ಶುದ್ಧೀಕರಣ ಆಗಬೇಕು ಅನ್ನೋ ವಿಚಾರವಾಗಿ ಚಿಕ್ಕಬಳ್ಳಾಪುರದಲ್ಲಿ ಬಂದ್ ಮಾಡ್ತಾ ಇದ್ದಾರೆ. ಸೊ ಇದಕ್ಕೆ ನಿಮ್ಮ ಸಹಮತ ಇದೆಯಾ? ಯಾಕೆ ಬಂದ್ ಮಾಡಬಾರ್ದು? ಯಾಕೆ ಮಾಡಬಾರ್ದು ಅಂತನಾ? ಯಾಕೆ ಮಾಡಬೇಕು? ನೀರಿದ್ದು ಯಾಕೆ ಮಾಡಬೇಕು? ಮಾಡಬಾರ್ದು ಅವೆಲ್ಲನು. ಇವಾಗ ರೈತರು ಬದುಕ್ತಾ ಇರೋದು ಅದರಿಂದ, ಅದನ್ನ ಮಾಡಬಾರ್ದು ಅವೆಲ್ಲನು. ಸೊ ಹಾಗಿದ್ರೆ ಈಗ ಏನು ಬಂದ್ ಮಾಡ್ತಾ ಇರೋ ವಿಚಾರ ಏನು ಅಂತಂದ್ರೆ ಮೂರನೇ ಹಂತದ ಶುದ್ಧೀಕರಣ ಆಗಬೇಕು ಅಂತ. ಬಟ್ ಇದನ್ನ ತುಂಬಾ ಸರಿ ಕೇಳಿದ್ರು ಆಗಿಲ್ಲ ಅನ್ನೋ ಪರವಾಗಿ ನಾಳೆ ದೊಡ್ಡ ಮಟ್ಟದಾಗ ಮಾಡ್ತಾ ಇದ್ದಾರೆ. ಸೊ ಈಗ ಆ ಬಂದ್ ನಿಮ್ಗೆ ಯಾವ ರೀತಿಯಾಗಿ ಅಫೆಕ್ಟ್ ಆಗುತ್ತೆ ಅನ್ನೋದು? ನಮ್ಕ ಸ್ವಲ್ಪ ಇದಾಗುತ್ತೆ, ನೀರು ಏನಾದ್ರು ಬರ್ದಿದ್ರೆ ರೈತರೆಲ್ಲ ಅನಾನುಕೂಲ ಆಗುತ್ತೆ. ನಮ್ಗೆ ಬರ್ಬೇಕು. ಈಗ ನೀರ್ ಶುದ್ಧೀಕರಣ ಮಾಡಿಬಿಡ್ತಾ ಇದ್ದಾರೆ 2 ಸರಿ. ಇದು ನಿಮ್ಗೆ ಏನಾದ್ರು ತೊಂದರೆ ಮಾಡಿದ್ಯಾ ಅಂತ? ತೊಂದ್ರೆ ಏನಿಲ್ಲ. ಇವಾಗ ಮಾಡಿರೋದು ಇವಾಗ ಬರ್ತಾ ಇರೋದು ಒಳ್ಳೇದು. ಬರ್ತಾ ಇರೋದೇ ಒಳ್ಳೇದೇ. ಮೂರನೇ ಹಂತದ ಶುದ್ಧೀಕರಣ ಏನ್ ಬೇಕಾಗಿಲ್ಲ? ಏನ್ ಬೇಕಾಗಿಲ್ಲ, ಅದು ಒಳ್ಳೇದೇ. ನಮ್ಗೆ ಮಾಡ್ತಾ ಇದ್ದಾರೆ.